ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಕ್ಕಂಥ ನಮಸ್ಕಾರಗಳು ಮತ್ತು ಸುಸ್ವಾಗತ. ಇಂದು ನಮ್ಮ ಚಾನಲ್ನಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯನ್ನು ತಮಗೆ ಪರಿಚಯ ಮಾಡಿಕೊಳ್ಬೇಕು ಅಂತ ಕರೆತಂದಿದ್ದೀನಿ. ಇವರು ಯುವ ನಿರ್ದೇಶಕರು, ಹಲವಾರು ಯುವ ನಟರನ್ನು ಹಾಕೊಂಡು ಚಲನಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಹೊಸ ಹೊಸ ಕನಸುಗಳನ್ನು ಕಟ್ಕೊಂಡು ಬಂದು ಅದನ್ನು ಚಿತ್ರದ ಮೂಲಕ ಸಾಕಾರ ಮಾಡಬೇಕು ಅಂತ ಅವರು ಅಪೇಕ್ಷೆ ಪಟ್ಟಿದ್ದಾರೆ. ಅವರನ್ನು ನಮ್ಮ ಚಾನಲಿನ ಎಲ್ಲ ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ನನಗೆ ಆಸಕ್ತಿ ಇದೆ. ಏನಕ್ಕಪ್ಪ ಅಂದರೆ ಅವರು ಯುವ ನಿರ್ದೇಶಕರಾಗಿರೋದ್ರಿಂದ ಮುಂದೆ ಬರತಕ್ಕಂಥ ಯುವ ನಿರ್ದೇಶಕರು, ನಟರುಗಳಿಗೆ ಅವರ ಕಿವಿ ಮಾತು ಮತ್ತು ಅವರು ಬೆಳೆದು ಬಂದ ದಾರಿಯನ್ನು ತಿಳಿಸಿದಾಗ ಅವ್ರಿಗೆ ಒಂದು ಮಾರ್ಗದರ್ಶನವಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಈ ಒಂದು ಸಂತಸವನ್ನು ಮಾಡ್ತಾಯಿದ್ದೀನಿ. ದಯಮಾಡಿ ಈಗ ನಟರಾಜ್ ರಂಗಾಯಣ ಅವರನ್ನು ತಮಗೆ ಪರಿಚಯ ಮಾಡಿಕೊಡ್ತೀನಿ. ನಮಸ್ಕಾರ ನಟರಾಜ್ ರಂಗಾಯಣ ಅವರೇ. ನಮಸ್ಕಾರ ಸರ್. ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸುಸ್ವಾಗತ. ಧನ್ಯವಾದಗಳು, ಥ್ಯಾಂಕ್ ಯು. ನಾನು ನಟರಾಜ್ ರಂಗಾಯಣ ಅಂತ ನಿರ್ದೇಶಕ. ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಎಲ್ಲ ಪ್ರೇಕ್ಷಕ ವೀಕ್ಷಕರಿಗೂ ನನ್ನ ಹೃತ್ಪೂರ್ವಕ ಮನದಾಳದ ನಮಸ್ಕಾರಗಳು. ಮೊದಲನೇದಾಗಿ ತಮ್ಮ ತಂದೆ ತಾಯಿ, ತಮ್ಮ ಊರಿನ ಬಗ್ಗೆ ದಯಮಾಡಿ ತಿಳಿಸ್ಕೊಡಿ ಸರ್. ಸರ್, ನಾನು ಮಂಡ್ಯ ಜಿಲ್ಲೆಯ ಕ್ಯಾರ್ಪೇಟೆ ತಾಲೂಕಿನ ಮುದ್ಲಾಪುರ ಅನ್ನೋ ಒಂದು ಗ್ರಾಮದಲ್ಲಿ ಹುಟ್ಟಿದೆ. ನಮ್ಮ ತಂದೆ ತಾಯಿಗಳು ಬಂದು ತಮ್ಮಣ್ಣೇಗೌಡ ಮತ್ತು ಮಹಾದೇವಿ ಅಂತ. ನಮ್ಮದು ವ್ಯವಸಾಯಸ್ಥರ ಕುಟುಂಬ. ಹಾಗಾಗಿ ನಾನು ಅಲ್ಲಿ ಒಂದಿಷ್ಟು ಒಂದು 4-5ನೇ ಕ್ಲಾಸ್ವರೆಗೂ ಓದ್ಬಿಟ್ಟು ಶಾಲೆನ ಅಲ್ಲೇ ಓದಿದ್ದು. ನನ್ನ ಸ್ವಗ್ರಾಮದಲ್ಲಿ ನಾನು ಹುಟ್ಟಿದೂರಿನಲ್ಲಿ ನಾನು ಓದಿದ್ದು ಕೇವಲ ಬರೀ 4 ಅಥವಾ 5ನೇ ತರಗತಿವರೆಗೂ ಮಾತ್ರ ಅಷ್ಟೇ. ನಂತರ ನಾನು ಓದಿದ್ದೆಲ್ಲ ಮೈಸೂರಿನಲ್ಲೇ ಆಗೋಯ್ತು. ಶ್ರೀ ಆದಿಚುಂಚನಗಿರಿ ಶಾಲೆಯಲ್ಲಿ ನನ್ನ ಪ್ರೌಢ ಶಿಕ್ಷಣ. ನಂತರ ಮಹಾರಾಜ PU ಕಾಲೇಜಿನಲ್ಲಿ PUC, ಶ್ರೀ ವಾಸುದೇವ ಸೋಮಾನಿ ಕಾಲೇಜು ಕುವೆಂಪು ನಗರ, ಇಲ್ಲಿ ಪದವಿ ಶಿಕ್ಷಣ BBM ಮುಗಿಸ್ದೆ. ಈಗ ನಮಗೇನು ಅಂದರೆ ಯಾವುದೇ ಕ್ಷೇತ್ರದಲ್ಲಿ ಆಗಲಿ ಆಸಕ್ತಿ ಅನ್ನೋದು ಸುಮ್ಮನೆ ಬರುವಂಥದ್ದಲ್ಲ. ಆದರೆ ಹಿಂದೆ ಏನೋ ಒಂದು ಉದ್ದೇಶ ಇರುತ್ತೆ. ಆ ಉದ್ದೇಶ ಏನಪ್ಪ ಅಂದರೆ, ನಾನು ಕೂಡ ಹೀಗೆ BBM ಪದವಿ ಮಾಡ್ತಾ ಇರಬೇಕಾದ್ರೆ ಹೀಗೆ ರಂಗಾಯಣಕ್ಕೆ ಒಂದು ಸಲ ಹೋದೆ. ಅಲ್ಲೇ ಹೋಗ್ತಾ ಇರ್ಬೇಕಾದ್ರೆ ಒಂದು ನಾಟಕ ನೋಡೋಣ ಅನ್ನಿಸ್ತು, ಹೋದೆ. ಆ ನಾಟಕ ನೋಡ್ತಾ ನನಗೆ ಅದರಲ್ಲಿ ತುಂಬ ಆಸಕ್ತಿ ಆಗ್ಬಿಡ್ತು. ಯಾಕೆ ನಾನು ಇದರಲ್ಲಿ ಮಾಡಬಾರ್ದು, ಯಾಕೆ ಕಲಿಬಾರ್ದು ಅನ್ನೋದು ಒಂದು ಆಸಕ್ತಿ ಹುಟ್ಕೋತು. ಸೊ ಅದಕ್ಕೇನು ಮಾಡಿದೆ, ಅಲ್ಲಿಂದ ನಾನು ಓದ್ತಾನೆ ನನ್ನ ಎಜುಕೇಷನ್ ಡಿಗ್ರಿ ಮಾಡ್ತಾನೆ ನಾನು ರಂಗಾಯಣಕ್ಕೆ ಹೋಗಿ ಒಂದು ಡಿಪ್ಲೊಮನ ಮಾಡಿದೆ. ಅಲ್ಲಿ ನನಗೆ ಇದ್ರ ಬಗ್ಗೆ ತುಂಬ ಆಳವಾಗಿ ಒಂದಿಷ್ಟು ಸ್ಟಡಿ ಮಾಡೋದಕ್ಕೆ ಅವಕಾಶ ಸಿಕ್ತು. ಆದರೆ ಏನಪ್ಪ ಅಂದರೆ, ಅಭಿನಯ ಹೇಗೆ, ನಿರ್ದೇಶನ ಅಂತ ಅಂದ್ರೇನು, ಮೇಕಪ್ ಇರ್ಬೋದು, ಲೈಟಿಂಗ್ ಡಿಸೈನ್ ಇರ್ಬೋದು, ಒಂದು ಆರ್ಟ್ ವರ್ಕ್ ಇರ್ಬೋದು, ಇದು ಎಲ್ಲ ಡಿಪಾರ್ಟ್ಮೆಂಟು ಅಂದರೆ ಇದು ರಂಗಭೂಮಿಗೆ ಸಂಬಂಧಪಟ್ಟಂಗೆ, ಸಿನಿಮಾಗೆ ಸಂಬಂಧಪಟ್ಟಂಗೆ ಅಲ್ಲ, ರಂಗಭೂಮಿಯಲ್ಲಿ ಈ ಥರದ್ದು ಎಲ್ಲ ಆಯಾಮಗಳಲ್ಲೂ ನನಗೆ ಕಲಿಯುವಂಥ ಅವಕಾಶ ತುಂಬ ಸಿಕ್ತು. ಇಲ್ಲಿ ನಮಗೆಲ್ಲ ತುಂಬ ಒಳ್ಳೊಳ್ಳೆ ಗುರುಗಳು ಕೂಡ ಸಿಕ್ಕಿದ್ರು. ನಮಗೆ ಅವರ ಮಾರ್ಗದರ್ಶನದಲ್ಲಿ ನಮಗೆ ಚೆನ್ನಾಗಿ ಒಂದಿಷ್ಟು ಕಲಿಯುವಂಥ ಅವಕಾಶ ಕಲಿತೆ. ಅದು ಮುಗಿದ ಮೇಲೆ ಅದು ಮುಗೀತು. ಅಟ್ ದ ಸೇಮ್ ಟೈಮು ನನ್ನ ಎಜುಕೇಷನ್ನು ಕೂಡ ಮುಗಿದಿತ್ತು. ಸೊ ಹಾಗಾಗಿ ಇನ್ನೇನು ಮಾಡೋದು, ನೆಕ್ಸ್ಟು ಒಂದಿಷ್ಟು ಬೇರೆ ಕಡೆ ಎಲ್ಲಾದರೂ ವರ್ಕ್ ಮಾಡೋಣ ಅಂದ್ಬಿಟ್ಟು ನಾನು ಮೊದಲಿಂದನೂ ಸಿನಿಮಾದ ಬಗ್ಗೆ ಸೆಳೆತಾ ಇದ್ದೇ ಇತ್ತು. ಆದರೂ ಕೂಡ ಇಲ್ಲಿ ಸಣ್ಣ ಪುಟ್ಟ ನಾಟಕಗಳೆಲ್ಲ ಮಾಡ್ಕೊಂಡಿದ್ದೆ. ಬಟ್ ಸಿನಿಮಾದ ಬಗ್ಗೆ ಅತಿಯಾದ ಒಲವು ನನಗೆ ಇದ್ದೇ ಇತ್ತು ಮೊದಲಿಂದನೂ. ಸೊ ಏನು ಮಾಡೋದು, ಇಲ್ಲಾದರೂ ವರ್ಕ್ ಮಾಡೋಣ, ಯಾರ ಹತ್ರನಾದರೂ ಡೈರೆಕ್ಟರ್ಗಳ ಹತ್ರ ಅಸಿಸ್ಟೆಂಟಾಗಿ ಹೋಗಿ ಮಾಡಬೇಕು ಅಂದ್ಬಿಟ್ಟು ಅಲ್ಲಿ ಇಲ್ಲಿ ಹುಡುಕ್ತಾ ಇದ್ದೆ. ಬಟ್ ಇಲ್ಲೆಲ್ಲೂ ನನಗೆ ಸಾಧ್ಯವಾಗಲಿಲ್ಲ ಮೈಸೂರಲ್ಲಿ. ಸೊ ಅದಕ್ಕೇನು ಮಾಡಿದೆ, ನಾನು ಬೆಂಗಳೂರಲ್ಲಿ ಹೋದರೆ ಅಲ್ಲಿ ತುಂಬ ಅವಕಾಶಗಳು, ತುಂಬ ಎಲ್ಲ ದೊಡ್ಡದಾಗಿ ಸಿನಿಮಾ ಇಂಡಸ್ಟ್ರಿ ಅಂದರೆ ಒಂಥರ ಬೆಂಗಳೂರು ಆಗ. ಸೊ ಹಾಗಾಗಿ ಅಲ್ಲೇ ಹೋಗೋಣ ಅಂದ್ಬಿಟ್ಟು ನಾನು ಡಿಸೈಡ್ ಮಾಡಿ ಬೆಂಗಳೂರಿಗೆ ಹೋದೆ. ಮೊದಲು ಒಂದಿಷ್ಟು ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಡೈರೆಕ್ಟರ್ಗಳೆಲ್ಲ ತುಂಬ ಪ್ರಯತ್ನ ಪಟ್ಟೆ. ಯಾವುದೋ ಅಷ್ಟು ಕೈಗೂಡಲಿಲ್ಲ, ಯಾರೂ ಅಷ್ಟು ಇದು ಮಾಡಲಿಲ್ಲ. ಬಟ್ ಅದಕ್ಕೆ ನಾನೇನು ಮಾಡಿದೆ, ನನಗೂ ತುಂಬ ಜೀವನದಲ್ಲಿ ಆಗ ಆಗ್ತಾರೆ ಎಜುಕೇಷನ್ ಮುಗಿಸಿದೆ. ನನಗೆ ತುಂಬ ಕಷ್ಟ ಆಯಿತು. ನನಗೂ ಬೇರೆ ಜವಾಬ್ದಾರಿಗಳಿದ್ದು, ಕಮಿಟ್ಮೆಂಟ್ಗಳಿದ್ದು. ಸೊ ಹಾಗಾಗಿ ಏನು ಅಂತಂದರೆ ಒಂದು HDFC ಬ್ಯಾಂಕಲ್ಲಿ ನನಗೆ
ಕೆಲಸ ಸಿಕ್ತು. ಅಲ್ಲೊಂದು 7 ಮಂತ್ಸು ಕೆಲಸ ಮಾಡಿದೆ ಅಷ್ಟೇ, ಅಲ್ಲಿಗೆ ಮುಗೀತು. ಮತ್ತೆ ನನಗೆ ಅಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಆಗಲಿಲ್ಲ, ಬಿಟ್ಟು ಏನಾದರೂ ಆಗಲಿ, ಎಷ್ಟೇ ಕಷ್ಟಗಳು ಬರಲಿ, ಸಿನಿಮಾದಲ್ಲೇ ಮಾಡಬೇಕು ಅಂದ್ಬಿಟ್ಟು ನಾನು ಅಚಲವಾದ ನಿರ್ಧಾರ ತಗೊಂಡೆ. ಸೊ ಅಲ್ಲಿಂದ ಏನು ಮಾಡಿದೆ ಅಂದರೆ, ನಾನು ಅವರಿವರು ಫ್ರೆಂಡ್ಸ್ಗಳಿಗೆ ಗೊತ್ತಿರೋರಿಗೆಲ್ಲ ಹೇಳ್ತಾ ಬಂದೆ. ಅಲ್ಲಿ ಆಗ ಒಬ್ಬ ನನ್ನ ಸ್ನೇಹಿತ, ನನ್ನ ರಂಗಾಯಣದ ಸ್ನೇಹಿತನೇ ಅವನು ನನ್ನನ್ನು ಒಬ್ಬರ ಡೈರೆಕ್ಟ್ರಿಗೆ ಪರಿಚಯ ಮಾಡಿಕೊಟ್ಟ. ಅಲ್ಲಿಂದ ನಾನು ಅವ್ರ ಹತ್ರ ಅಸಿಸ್ಟೆಂಟಾಗಿ ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ. ಮಾಡ್ತಾ ಹಂಗೆ ಅಲ್ಲಿಂದ ಬೇರೆ ಡೈರೆಕ್ಟ್ರುಗಳು, ಸೀರಿಯಲ್ ಡೈರೆಕ್ಟ್ರುಗಳು, ಸಿನಿಮಾ ಡೈರೆಕ್ಟ್ರುಗಳು ಅವರು ಎಲ್ಲ ಪರಿಚಯ ಆಯ್ತಾ ಬಂದರು. ಸೊ ಹಾಗಾಗಿ ಅವ್ರ ಹತ್ರ ಎಲ್ಲ ದೊಡ್ಡ ಡೈರೆಕ್ಟ್ರುಗಳು, ಆಗ ಹೊಸದಾಗಿ ಬಂದ ಡೈರೆಕ್ಟ್ರುಗಳು ಎಲ್ಲರ ಹತ್ರನೂ ವರ್ಕ್ ಮಾಡ್ಕೊಬಂದು ನನಗೆ ಒಂದು 12 ವರ್ಷಗಳ ಅನುಭವಗಳಾಯಿತು. ಆ ಅನುಭವಗಳನ್ನೆಲ್ಲ ತಗೊಂಡು ನಾನು ಈಗ ನನ್ನ 2 ಮೂವಿಗಳನ್ನ ನಾನು ಡೈರೆಕ್ಷನ್ ಮಾಡ್ತೀನಿ. ಒಂದು ಕರಿಮೆಣಸು ಅಂತ, ಇನ್ನೊಂದು ಆ್ಯಂಗರ್ ಅಂತ. ಈಗ ಡಿಪ್ಲೊಮಾ ಕೋರ್ಸ್ ಆದಮೇಲೆ ನಿಮಗೆ ಚಿತ್ರ ಮಾಡಬೇಕು ಅಂತ ಮನಸಾದಾಗ ಅದು ಸಿನಿಮಾ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ಹೇಗೆ? ಸಿನಿಮಾ ಮಾಡೋದಕ್ಕೆ ಅವಕಾಶ ಅಷ್ಟು ಸುಲಭವಾಗಿ ಸಿಗಲಿಲ್ಲ. ತುಂಬ ಕಷ್ಟಪಟ್ಟು ಈ 2 ಮೂವಿಗಳು ಮಾಡೋದಕ್ಕಿಂತ ಮುಂಚೆನೂ ಕೂಡ ನಾನು 2-3 ಮೂವಿಗಳನ್ನ ಮಾಡಬೇಕು ಅಂತ ಎಲ್ಲ ಪ್ರೊಡ್ಯೂಸರ್ಗಳ ಹತ್ರ ಎಲ್ಲ ಮಾತಾಡಿ ಎಲ್ಲ ಒಂದು ಲೆವೆಲಿಗೆಲ್ಲ ತಗೊಬಂದರೂ ಕೂಡ ಅದು ಏನೇನೋ ಬೇರೆ ಕಾರಣಾಂತರಗಳಿಂದ ಅದಕ್ಕೆ ವರ್ಕೌಟ್ ಆಗಲಿಲ್ಲ. ಸೊ ಕೊನೆಗೆ ಇಲ್ಲೇ ನಮ್ಮ ತರ್ಲೆ ವಿಲೇಜ್ ಮಾಡಿದ್ದಂಥ ಸಿದ್ದೇಗೌಡರು ಅವರ ಪರಿಚಯ ಆಯಿತು. ಅವ್ರ ಮೂವಿಗಳಿಗೂ ತರ್ಲೆ ವಿಲೇಜ್ಗೂ ಕೂಡ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಮಾಡಿದ್ದೆ. ಅವ್ರು 2 ಮೂವಿಗೆ ಅದಲ್ಲದೆ 2-3 ಮೂವಿಗಳಿಗೂ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಮಾಡಿದ್ದೆ. ಸೊ ಈ ನನ್ನ ಕತೆಗಳೆಲ್ಲ ಗೊತ್ತಾಗಿ ಅವ್ರಿಗೆ ಅಲ್ಲಿದ್ದ ನಮ್ಮ ಒಂದಿಷ್ಟು ಹುಡುಗರೆಲ್ಲ ಸೇರಿಕೊಂಡು, ಇಲ್ಲ ನಾವೇ ಒಂದು ಸಣ್ಣ ಬಜೆಟಲ್ಲಿ ಒಂದು ಪ್ರಯತ್ನ ಮಾಡೋಣ ಅಂದ್ಬಿಟ್ಟು ಎಲ್ಲ ಒಪ್ಕೊಂಡಿದ್ದಕ್ಕೆ, ಅವರು ಹುರಿದುಂಬಿಸಿದ್ದಕ್ಕೆ ನಾನೇನು ಮಾಡಿದೆ, ಒಂದು ಸಣ್ಣ ಬಜೆಟಲ್ಲಿ ಒಂದು ಕರಿಮೆಣಸು ಅಂತ ಒಂದು ಮೂವಿನ ಮಾಡಿದೆ. ಇದರಲ್ಲಿ ನಿಮಗೆ ಯಾವುದೂ ಅಂತ ದೊಡ್ಡದಾಗಿ ಹೇಳ್ಕೊಳ್ಳುವಂಥ ಸಾಂಗು, ಫೈಟು, ಆ ಥರದ್ದು ಮಸಾಲೆಗಳು ಏನೂ ಇಲ್ಲ. ಇದೊಂದು ಅದ್ಭುತವಾದ ಒಂದು ಕಥೆಯನ್ನು ಹೊಂದಿರುವ ಒಂದು ಸಿನಿಮಾ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಇದು ನಿಮಗೇನು ಅಂದರೆ, ಇದು ಒಂದು ಹೊಸ ಪ್ರಯೋಗ, ಒಂದು ಬೇರೆ ಥರನೇ ಈ ಥರಲ್ಲಿ ಒಂದು ಪ್ರಯೋಗ ಮಾಡಿ ನಿಮಗೆ ಒಂದು ಸಿನಿಮಾ ನೋಡ್ತಾ ಇದ್ದರೆ ಒಂದು 3-4 ಸಿನಿಮಾ ನೋಡಿದಷ್ಟು ನಿಮಗೆ ಅನುಭವಗಳಾಗುತ್ತೆ. ಅರ್ಧ ಗಂಟೆಗೂ ನಿಮಗೆ ಹೊಸ ಜಾನರ್ ಬರ್ತಾ ಹೋಗುತ್ತೆ. ವಿಚಿತ್ರವಾದ ಕ್ಯಾರೆಕ್ಟರ್ಗಳು, ವಿಶೇಷವಾದ ವಿಭಿನ್ನವಾದ ಸಂದರ್ಭಗಳು ಎಲ್ಲ ಒಂದಕ್ಕೊಂದು ಅದು ಅನ್ರಿಲೇಟೆಡ್ ಅನಿಸಿದ್ರೂ ಕೂಡ ರಿಲೇಟ್ ಆಗ್ತಾ ಹೋಗ್ತವೆ, ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಹೋಗ್ತವೆ. ಸೊ ಇದನ್ನು ನೀವು ಆ ಮೂವಿನ ನೀವು ನೋಡೇ ಅನುಭವಿಸ್ಬೇಕು, ತಿಳ್ಕೊಬೇಕಾಗತ್ತೆ ಅಂತ ನಾನು ಹೇಳ್ತೀನಿ. ಈ ಕರಿಮೆಣಸು ಅಂದ್ಬಿಟ್ಟು ಈ ಅಡುಗೆ ಮನೆ ಸಾಂಬಾರು ದಿನಸಿ ಕಾಳಿನ ಹೆಸರು ಇಟ್ಟಿದ್ದೀರಲ್ಲ, ಇದು ಏನು ಕರಿಮೆಣಸು ಅಂದರೆ ಏನು? ಕರಿಮೆಣಸು ಅನ್ನೋದು ಏನಪ್ಪ ಅಂತ ಅಂದರೆ, ಯಾಕೆ ಇಟ್ಟಿದ್ದೀನಿ ಆ ಟೈಟ್ಲು ಅಂತ ನೀವು ಕೇಳಿದ್ರಲ್ಲ, ಏನು ಅಂತಂದರೆ ಅದು ಒಂದು ರೂಪಕ. ಹೇಗಪ್ಪ ರೂಪಕ ಅಂತ ಅಂದರೆ, ನಮ್ಮ ಲೈಫು ಕೂಡ ನಾವೇನು ಅಂದ್ಕೊಂಡಿರ್ತೀವಿ ನೋಡಿ, ನಾವು ಎಷ್ಟೋ ಸಲ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತೀವಿ, ಹಂಗಾಗುತ್ತೆ, ಹಿಂಗಾಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ. ಬಟ್ ಏನು ಅಂದರೆ ಅದು ಒಂದ್ಸಲ ಪಾಸಿಟಿವ್ ಆಗೋ ಬದಲು ಒಂದು ನೆಗೆಟಿವ್ ಆಗುತ್ತೆ. ನಾವು ಅದನ್ನು ಎಕ್ಸ್ಪೆಕ್ಟೇಷನ್ನೇ ಮಾಡಿರಲ್ಲ, ಅದು ನೆಗೆಟಿವ್. ಇಟ್ ಮೀನ್ಸ್ ಏನು ಅಂದರೆ, ನೆಗೆಟಿವಿಟಿ ಅನ್ನೋದು ಕೂಡ ಅನ್ನೋದು ಒಂದು ಮೆಟಾಫರ್ ಆಫ್ ಬ್ಲ್ಯಾಕ್, ಒಂದು ಕಪ್ಪು ಸೂಚನೆಯ ಸಂಕೇತ, ಒಂದು ಬ್ಯಾಡ್ ವುಮೆನ್ ಅಂತ ಅದು. ಸೊ ಅದನ್ನು ಏನು ಅಂತಂದರೆ, ನಮ್ಮ ಈ ಕಥೆನಲ್ಲಿ ಏನಾಗ್ತಾ ಇರುತ್ತೆ ಅಂದರೆ, ನಮ್ಮ ಹೀರೋ ಅವನದೊಂದು ಗುರಿ ಅಂತ ಇರುತ್ತೆ, ಆ ಗುರಿನ ಮುಟ್ಟಕ್ಕೆ ಹೋಗ್ತಾ ಇರ್ತಾನೆ. ಬಟ್ ಮಧ್ಯೆ ಇವನಿಗೆ ಸಂಬಂಧನೇ ಇಲ್ಲದೆ ಇರೋ ವ್ಯಕ್ತಿಗಳಲ್ಲೇ ಇವನಿಗೆ ಬಂದು ಅಟ್ಯಾಕ್ ಆಗ್ತಾರೆ, ಕಾಂಟ್ಯಾಕ್ಟ್ ಆಗ್ತಾ ಇರ್ತಾರೆ. ಈಗ ನಮ್ಮ ಲೈಫಲ್ಲೂ ಹಾಗೆ ಅಲ್ವಾ, ಒಂದು ಸಲ ಇದು ನನ್ನ ಆ್ಯಕ್ಚುಲಿ ಏನು ಹೇಳಬೇಕು ಅಂದರೆ, ಈ ಸಿನಿಮಾ ನೀವು ನೋಡ್ತಾ ಇದ್ರೆ ಒಂದು ರಿಯಲ್ ಲೈಫೇ ನೋಡ್ದಂಗೆ ಆಗುತ್ತೆ, ಒಂದು ನಿಜವಾದ ಒಂದು ಜೀವನದ ತುಣುಕನ್ನು ನೀವು ನೋಡ್ದಂಗೆ ಆಗುತ್ತೆ. ಯಾಕಪ್ಪ ಅಂತ ಅಂದರೆ,
ಒಂದು ಕತೆ ಅಂತ ಮಾಡಿಕೊಂಡ್ರೆ ನಾವು ಏನು ಮಾಡಿರ್ತೀವಿ, ಆ ಕತೆಗೆ ತಕ್ಕಂತೆ ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲೆಲ್ಲಿ ಹೋಗ್ತಾ ಇರುತ್ತೆ. ಬಟ್ ಇದೇನು ಅಂತ ಅಂದರೆ ನಮ್ಮ ಜೀವನದಲ್ಲಿ ನಾವು ಏನೇ ನಾವು ಎಷ್ಟೇ ಪ್ಲ್ಯಾಂಡಾಗಿ ಮಾಡ್ಕೊಂಡಿದ್ರು ಕೂಡ ಒಂದ್ಸಲ ಎಲ್ಲೆಲ್ಲಾದರೂ ನೆಗೆಟಿವ್ ಆಗ್ತಾ ಇರುತ್ತೆ, ಎಡವುತ್ತಾಗ್ತೀವಿ, ಇದು ಮಾಡ್ತಾ ಇರ್ತೀವಲ್ವ. ಅದೇ ಥರ ಕೂಡ ಇದರಲ್ಲೂ ಕೂಡ ಇವನು ಅವರಮ್ಮ ಏನೋ ಒಂದು ಸೀಕ್ರೆಟ್ ಹೇಳಿರ್ತಾಳೆ, ಅದನ್ನು ಬೇಯಿಸೋಕ್ಕೆ ಹೋಗ್ತಾ ಇರ್ತಾನೆ, ಆ ಗೋಲ್ ರೀಚ್ ಆಗೋಕ್ಕೆ ಹೋಗ್ತಾ ಇರ್ತಾನೆ. ಬಟ್ ಅದು ಮೇಯ್ನ್ ಗುರಿ. ಬಟ್ ಬಿಟ್ವೀನ್ ದಟ್ ಏನಾಗುತ್ತೆ ಅಂದರೆ ಇವನಿಗೆ ಗೊತ್ತಿಲ್ಲದೆ ಇರೋವಂಥ ವ್ಯಕ್ತಿಗಳು, ಸಿಚುವೇಶನ್ಗಳು ಎಲ್ಲ ಇವನಿಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಒಂದಕ್ಕೊಂದು ಇವನಿಗೆ ರಿಲೇಟಬಲ್ಲೇ ಇಲ್ಲ ಅವೆಲ್ಲ, ಬಟ್ ಅದು ಕನೆಕ್ಟ್ ಆಗ್ತಾ ಹೋಗ್ತವೆ ಅವನಿಗೆ. ಒಬ್ಬ ಸೈಂಟಿಸ್ಟ್ ಬರ್ತಾನೆ, ಒಬ್ಬ ಹಿಪ್ನೋಟೈಸರ್ ಎಕ್ಸ್ ಆರ್ಮಿ ಒಬ್ಬ ಬರ್ತಾರೆ, ಈ ಹಿಪ್ನೋಟೈಸರ್ ಎಕ್ಸ್ಪರ್ಟ್ ಆ ವ್ಯಕ್ತಿ. ಇನ್ನೊಂದು ಹುಡುಗಿ ಒಂದು ಕಾಂಟ್ಯಾಕ್ಟ್ ಆಗ್ತಾಳೆ, ಇನ್ನೊಂದು ಪಾಪ ವಿಧವೆ ಆಗಿರೋ ಒಂದು ಹೆಂಗಸು ಕಾಂಟ್ಯಾಕ್ಟ್ ಆಗ್ತಾಳೆ. ಒಬ್ಬ ಗ್ಯಾಂಗ್ಸ್ಟರ್ ಬರ್ತಾನೆ. ಇವರೆಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವನಿಗೆ ವ್ಯಕ್ತಿಗಳೆಲ್ಲ ಅವ್ರಿಗೂ ಇವ್ರಿಗೂ ಸಂಬಂಧನೇ ಇರಲ್ಲ. ಬಟ್ ಆದರೂ ಇವನಿಗೆ ಕನೆಕ್ಟ್ ಆಗ್ತಾ ಹೋಗ್ತಾ ಇರ್ತಾರೆ. ಯಾಕೆ ಕನೆಕ್ಟ್ ಆದರು, ಅದ್ರ ಕಾರಣದ ಉದ್ದೇಶ ಏನು, ಹಿಂದಿನ ಕಾರಣ ಏನು, ಅವರಮ್ಮ ಏನು ಸೀಕ್ರೆಟ್ ಹೇಳಿದ್ಲು, ಇದನ್ನೆಲ್ಲ ನೀವು ಗೊತ್ತಾಗಬೇಕು ಅಂತ ಅಂದರೆ ನೀವು ದಯವಿಟ್ಟು ನಮ್ಮ ಸಿನಿಮಾನೇ ನೋಡಿ ಒಂದ್ಸಲಿ ನೀವು ತಿಳ್ಕೊಬೇಕು ಅಂತ ನಾನು. ಈ ಕರಿಮೆಣಸು ಅನ್ನೋದು ಇದು ಶಾರ್ಟ್ ಮೂವಿನೋ ಅಥವಾ ಫ್ಯೂಚರ್ ಫಿಲಮ್? ಅದು ಇದು ದೊಡ್ಡ ಮೂವಿನೇ. ಇದು 1 hour 40 minutes ಮೂವಿ ಇದೆ. ಇದು ದೊಡ್ಡ ಮೂವಿನೇ. ಅದನ್ನು ನೆಕ್ಸ್ಟು ನಾನು ಡಿಸೆಂಬರಲ್ಲಿ ಎಲ್ಲ ರಿಲೀಸ್ ಮಾಡೋಣ ಅಂದ್ಬಿಟ್ಟು ಡಿಸೆಂಬರ್ ಹತ್ತಿರದಲ್ಲಿ ನೋಡಿ ರಿಲೀಸ್ ಮಾಡೋಣ ಅಂದ್ಬಿಟ್ಟು ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಈ ಚಿತ್ರಕ್ಕೆ ಇನ್ಸ್ಪಿರೇಷನ್ ಏನು ತಮಗೆ? ಸರ್, ಇದು ನಾನು ಎಲ್ಲಿಂದನೂ ಕೂಡ ನಾನು ಇನ್ಸ್ಪೈರ್ ಆಗಿದ್ದಲ್ಲ. ಇದು ಇದು ಒಂದು ಒರಿಜಿನಲ್ ಥಿಂಕಿಂಗು. ಆಮೇಲೆ ಇದು ನಾನು ಮೊದಲೇ ಹೇಳಿದಾಗೆ ಇದು ಬರೀ ಒಂದು ವಿಷಯಕ್ಕೆ ಸಂಬಂಧಪಟ್ಟಿದ್ದಲ್ಲ ಇದು ಸರ್. ನಾನು ಎಷ್ಟೋ ವಿಷಯಗಳನ್ನ ನಾನು ನೋಡ್ತಾ ಬಂದಿದ್ದೆ. ನನಗೆ ಏನು ಅಂತಂದರೆ ಇಲ್ಲಿ ನಮ್ಮ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಒಂದಿಷ್ಟು ಏನೇನು ಪ್ರಾಬ್ಲಮ್ ಆಗ್ತಾಯಿದೆ, ಕೆಮಿಕಲ್ಸ್, ಫರ್ಟಿಲೈಸರ್ಸು ಈ ಸಂಬಂಧಪಟ್ಟಂಗೆ ಏನೇನು ಪ್ರಾಬ್ಲಮ್ ಆಗ್ತಾಯಿದೆ, ಈ ಸಂಬಂಧಗಳು ಬಗ್ಗೆ. ಆಮೇಲೆ ನಮ್ಮ ಈ ಒಂದಿಷ್ಟು ಹುಡುಗರು ಸೈಕಾಲಜಿಕಲಿ ಒಂದಿಷ್ಟು ಡಿಸ್ಟರ್ಬ್ ಆಗಿರ್ತಾರೆ, ಅದ್ರ ಬಗ್ಗೆ. ಆಮೇಲೆ ಈ ಫ್ಯಾಮಿಲಿಗಳ ತುಮುಲಗಳು, ಈ ನೋವುಗಳು ಇದೆಲ್ಲ ಇರುತ್ತೆ. ಇದನ್ನೆಲ್ಲ ಒಂದಿಷ್ಟು ಅಬ್ಸರ್ವ್ ಮಾಡಿದೆ. ಸೊ ಈ ಎಲ್ಲ ಒಂದೊಂದು ಇನ್ಸಿಡೆಂಟ್ಗಳನ್ನ ತಗೊಂಡು ನಾನು ಇದೆಲ್ಲನೂ ಒಂದು ಹೇಗೆ ಒಂದು ಜೇಡರ ಬಲೆ ಹೆಣೆಯುತ್ತೋ ಹಾಗೆ ಎಲ್ಲ ಒಂದೊಂದು ಇನ್ಸಿಡೆಂಟ್ಗಳನ್ನ ತೊಗೊಂಡು ನಾನು ಈ ಕತೆ ಮಾಡಿರೋದು. ಇದು ಯಾವುದೂ ಕೂಡ ಎಲ್ಲಿಂದನೂ ಕೂಡ ನಾನು ಇನ್ಸ್ಪೈರ್ ಆಗಿರುವಂಥದ್ದಲ್ಲ. ಇದೆಲ್ಲ ನಾನು ಒರಿಜಿನಲ್ ಥಾಟ್, ನನ್ನ ಒರಿಜಿನಲ್ ಥಿಂಕಿಂಗು. ಆಮೇಲೆ ಒಂದಿಷ್ಟು ಆರ್ಮಿ ಬಗ್ಗೆ ಎಲ್ಲ ಬರುತ್ತೆ, ಹಿಪ್ನೋಟಿಸಮ್ ಇದ್ರ ಬಗ್ಗೆ ಎಲ್ಲ ಬರುತ್ತೆ. ಇದೆಲ್ಲ ನಾನು ಯಾರನ್ನೋ ನೋಡಿದ್ದು, ಎಲ್ಲೆಲ್ಲೋ ಒಂದಿಷ್ಟು ಕೇಳಿದ್ದು, ಒಂದಿಷ್ಟು ವ್ಯಕ್ತಿಗಳನ್ನ ನೋಡಿದ್ದು, ಈ ಎಲ್ಲ ಘಟನೆಗಳನ್ನ ತಗೊಂಡು ನಾನು ಇದನ್ನು ಸಿನಿಮಾ ಮಾಡಿರೋದು. ನಿಮ್ಮ ಜೀವನಾನುಭವವನ್ನು ನಿಮ್ಗೆ ಏನೇನು ಘಟನೆಗಳು ನಿಮಗೆ ಗಮನಕ್ಕೆ ಬಂತು ಅದನ್ನೆಲ್ಲವನ್ನು ತೆಗೆದುಕೊಂಡು ಒಂದು ಕಥೆಗೆ ಸಿದ್ಧ ಮಾಡಿ ಈ ಕರಿಮೆಣಸು ಚಿತ್ರವನ್ನು ಮಾಡಿದ್ದೀರಿ. ಸಾಮಾಜಿಕ ಕಥೆ, ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಚಿತ್ರವನ್ನು ಮಾಡಿದಿರ್ತಾವೆ. ಹೌದು, ಸಾಮಾಜಿಕ ಸಮಸ್ಯೆ. ಮತ್ತು ಇದೇನು ಅಂತ ಅಂದರೆ ಇದೊಂದು ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಅಂತ. ಆಮೇಲೆ ಇದು ಇನ್ನೊಂದು ಅಬ್ಸರ್ಡ್ ಥ್ರಿಲ್ಲರ್ ಅಂತ, ಆಬ್ಸ್ಟ್ರಾಕ್ಟ್ ಥ್ರಿಲ್ಲರ್ ಅಂತ. ಏನಪ್ಪ ಅಂದರೆ ಇದು ಒಂದು ಆಬ್ಸ್ಟ್ರಾಕ್ಟ್ ಅಂತ ಅಂದರೆ ಅದಕ್ಕೆ ಒಂದು ಸಮಂಜಸವಾದ ಒಂದು ರೂಪ ಅಂತ ಇರಲ್ಲ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನನ್ನ ಅಬ್ಸರ್ಡ್ ಥ್ರಿಲ್ಲರ್ ಅಂತ ನನ್ನ ಮೂವಿ ಏಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನೀವು ಮೂವಿ ನೋಡ್ತಾ ಇದ್ರೆ ಹಂಗೆ ಅನಿಸುತ್ತೆ ನಿಮಗೆ. ಏನಕ್ಕೆ ಅಂದರೆ ಅಷ್ಟೊಂದು ಕ್ಯಾರೆಕ್ಟರ್ಗಳು, ಸಿಚುವೇಶನ್ಗಳು ಬರ್ತಾ ಇರುತ್ತೆ, ಕತೆ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ, ಏನೇನೋ ಆಗ್ತಾ ಇರುತ್ತೆ. ಸೊ ಹಿಂಗಾಗಿ ನಿಮಗೆ ಎಲ್ಲೋ ಕನೆಕ್ಟ್ ಆಗ್ತಾ ಇಲ್ವಲ್ಲ ಅಂದ್ಬಿಟ್ಟು ನಿಮಗೆ ಇದು ಯಾಕೆ ಕ್ಯಾರೆಕ್ಟರ್ ಯಾಕೆ ಬಂತು, ಈ ವ್ಯಕ್ತಿ ಯಾಕೆ ಬಂದ, ಈ ಸಿಚುವೇಶನ್ ಏನು ಬಂತು, ಇವನು ಯಾಕೆ ಎಲ್ಲೋ ಹೋಗ್ತಾ ಇದ್ದಾನೆ, ಏನೇನೋ ಆಗ್ತಾಯಿದೆ, ಅವಳು ಯಾಕೆ ಬಂದು ಇಲ್ಲಿ, ಈ ಥರ ಎಲ್ಲ ನಿಮಗೆ ಪ್ರಶ್ನೆಗಳು ಹುಟ್ಟುತ್ತೆ. ದಟ್ ಈಸ್ ಕಾಲ್ಡ್ ಅಬ್ಸರ್ಡಿಟಿ. ನಿಮಗೊಂದಕ್ಕೊಂದು ಕನೆಕ್ಟಿವಿಟಿ ಇರಲ್ಲ. ಓಕೆನಾ? ಬಟ್ ನಿಮಗೇನು ಅಂದರೆ ಈವೊಂದು ನಿಮಗೆ ಕನೆಕ್ಟಿವಿಟಿ ಇಲ್ಲ ಅಂತ ಅಂದರೂ ಕೂಡ ನಿಮಗೆ ನೋಡ್ತಾ ನೀವು ಈಗ ಒಂದು ಸೀನ್ ನೋಡಿರ್ತೀರಿ, ನೋಡಿದ ತಕ್ಷಣ ನಿಮಗೆ ಒಂದು 10-15 ಮಿನಿಟ್ಸ್ ಬಿಟ್ಕೊಂಡು ನೋಡಿದ ತಕ್ಷಣ ನೆಕ್ಸ್ಟು ಒಂದು 10 ಮಿನಿಟ್ಸ್ ಬಿಟ್ಕೊಂಡು ಮುಂದೆ ನೋಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ. ಆವಾಗ ನಿಮಗೆ ಇದು ಕನೆಕ್ಟಿವಿಟಿ ಇದೆ ಅನಿಸುತ್ತೆ. ಅಲ್ಲಿ ತನಕ ನಿಮಗೆ ಗೊತ್ತಾಗಲ್ಲ. ನಿಮ್ಗೆ ಒಂದು ಸೀನ್ ನೋಡಿರ್ತೀರಿ, ಈಗ ನೋಡಿದ್ದು ನಿಮಗೆ ಕನೆಕ್ಟಿವಿಟಿ ಇಲ್ಲ, ಇದು ಎಲ್ಲ ಮಿಸ್ ಹೊಡಿತಾ ಇದೆ ಅಂತ ನಿಮ್ಗೆ ಅನಿಸುತ್ತೆ.
ಬಟ್ ಅದೇ ಆಫ್ಟರ್ 10 ಮಿನಿಟ್ಸು 15 ಮಿನಿಟ್ಸ್ ನೋಡಿ, ಓ ಕರೆಕ್ಟು, ಅದಕ್ಕೆ ಹಿಂದೇನು ಸೀನು ಆ ಥರ ಬಂದಿತ್ತು, ಈಗ ಇಲ್ಲಿ ಕನೆಕ್ಟ್ ಆಗ್ತಾ ಇದೆ ಇದು ಅಂತ ನಿಮ್ಗೆ ಅನಿಸುತ್ತೆ. ಓಕೆನಾ? ಸೊ ಈ ಥರದ್ದು ಒಂದು ಸ್ಟೈಲಲ್ಲಿ ಫಾರ್ಮೆಟಲ್ಲಿ ನಾನು ಮಾಡಿರುವಂಥ ಸಿನಿಮಾ ಇದು. ನಿಮಗೆ ಸಡನ್ನಾಗಿ ನಿಮಗೆ ಅರ್ಥ ಆಗದಿದ್ರು ಕೂಡ ನೀವು ಆಮೇಲೆ ನೋಡಿ ನಿಮಗೆ ಅರ್ಥ ಆಗ್ಬಿಡುತ್ತೆ, ಅದು ನಿಮಗೆ ಗೊತ್ತಾಗುತ್ತೆ, ಓ ಕರೆಕ್ಟು, ಇದಕ್ಕೆ ಅಲ್ಲ ಆ ವ್ಯಕ್ತಿ ಬಂದಿದ್ದ, ಆವಾಗ ಕನೆಕ್ಟಿವಿಟಿ ಇರಲಿಲ್ಲ, ಅವನಿಗೂ ಇವನಿಗೂ ಸಂಬಂಧನೇ ಇರಲಿಲ್ಲ. ಬಟ್ ಈಗ ಓ ಕರೆಕ್ಟ್, ಇಲ್ಲಿ ಈ ವ್ಯಕ್ತಿ ಸಂಬಂಧ ಆಗ್ತಾಯಿದೆ, ಇವನಿಗೆ ರಿಲೇಟಬಲ್ ಆಗ್ತಾಯಿದ್ದಾನೆ, ಅದಕ್ಕೆ ಈ ಕಾರಣಕ್ಕಾಗಿ ಇವನ ಜೊತೆ ಬಂದು ಸೇರ್ಕೊಂಡು ಅಂದ್ಬಿಟ್ಟು ನಿಮ್ಗೆ ಇಲ್ಲ ಅರ್ಥ ಆಗುತ್ತೆ. ಸೊ ಈ ಥರ ಇದು ಒಂದು ಪ್ರಯೋಗ ಮಾಡಿದ್ದೀನಿ. ನಾನು ಮೊದಲೇ ಹೇಳಿದ ಹಾಗೆ ನಿಮಗೆ ಒಂದು ಅರ್ಧ ಗಂಟೆಗೂ 20 ಮಿನಿಟ್ಸ್ಗೂ ನಿಮಗೆ ಹೊಸ ಅನುಭವಗಳು ಕೊಡ್ತಾ ಹೋಗುತ್ತೆ. ಆ ಥರ ಅಷ್ಟು ಕತೆ ಇದೆ, ಅಷ್ಟು ವಿಷಯಗಳಿದೆ. ಆಮೇಲೆ ಒಂದು ವಿಷಯ ಅಂತ ಇಲ್ಲ, ನಿಮಗೆ ಇಲ್ಲಿ ತುಂಬ ವೆರೈಟಿಯ ತುಂಬ ವಿಚಿತ್ರವಾದ ವೆರೈಟಿಯಾದ ವಿಷಯಗಳಿದೆ. ಇದರಲ್ಲಿ ಒಂದು ರಾಜಕೀಯದ ಬಗ್ಗೆ ಇದೆ, ಒಂದು ಸಂಬಂಧಗಳ ಬಗ್ಗೆ ಇದೆ, ಒಂದು ಪ್ರೀತಿ ಪ್ರೇಮ ಅದು ಒಂದಿಷ್ಟು ಕೂಡ ಇದೆ. ಅದು ಮೇಯ್ನ್ ಅಲ್ಲ, ಒಟ್ಟಿನಲ್ಲಿ ಒಂದು ಸ್ವಲ್ಪ ಇದಿದೆ. ಆಮೇಲೆ ನಮಗಿವತ್ತು ಫಾರ್ಮರ್ಸು ಎಷ್ಟು ಅವರ ಅನ್ಯಾಯ ಕೊಡೋಕ್ಕಾಗ್ತಾಯಿದ್ದಾರೆ, ಕೆಮಿಕಲ್ಸು ಫರ್ಟಿಲೈಸರ್ಸ್ ವಿಷಯದಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಕೂಡ ಅವ್ರಿಗೆ ಅದಕ್ಕೆ ಬಲಿ ಆಗ್ತಾಯಿದ್ದಾರೆ. ಇವತ್ತು ನೀವು ನೋಡಿದ್ದು ಇಡೀ ಒಳ್ಳೆನೇ ಏನಂತಾರೆ ಇದಕ್ಕೆ, ಈ ಮೋನೋಕಲ್ಚರ್ ಅಂತ ಒಂದು ಕೃಷಿ ಪದ್ಧತಿ ಇದೆ. ಅದರಲ್ಲಿ ತುಂಬ ಈ ಕೆಮಿಕಲ್ಸು ಫರ್ಟಿಲೈಸರ್ಸು ಹಾಕಿ ನಮ್ಮ ಭೂಮಿ ಫಲವತ್ತತೆನೇ ಹಾಳು ಮಾಡ್ತಾಯಿದ್ದಾರೆ. ಅದು 50, 100, 150 ವರ್ಷಗಳ ನಮ್ಮ ಎಷ್ಟು 5,000 ವರ್ಷಗಳಿಂದ ಎಷ್ಟು ಫಲವತ್ತತೆ ಇತ್ತೋ ಅದನ್ನು ಇವರು ನಮ್ಮ ಈಗಿನ ಕೃಷಿ ಪದ್ಧತಿ ಇದೆಯಲ್ಲ, ಆ ಕೃಷಿ ಪದ್ಧತಿಯಲ್ಲಿ ಕೇವಲ 100-200 ವರ್ಷಗಳಲ್ಲೇ ಆ ಮಣ್ಣಿನ ಫಲವತ್ತತೆನೇ ಮೂಲಗ್ರವಾಗಿ ಕಂಪ್ಲೀಟ್ಲಿ ನಾಶ ಮಾಡುವಂಥ ಇವತ್ತು ಅಷ್ಟು ಕೆಮಿಕಲ್ಸು, ಡೇಂಜರಸ್ ಕೆಮಿಕಲ್ಸ್ನ ತೊಗೊಂಡೋಗಿ ಭೂಮಿಗೆ ತುರ್ಕಿ ಹಾಳು ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಾನು ಹೇಳಕ್ಕೆ ಪಡಿದೆ. ಆಮೇಲೆ ಇನ್ಫ್ಯಾಕ್ಟ್ ಅದು ಭೂಮಿನೂ ಹಾಳು ಮಾಡೋದು ಅಲ್ಲದೆ ಕೂಡ ರೈತರ ಆರೋಗ್ಯನೂ ಕೂಡ ಹಾಳಾಗ್ತಾಯಿದೆ ಇವತ್ತು. ಅವ್ರಿಗೆ ಗೊತ್ತಿಲ್ಲದೇ ಹಾಳಾಗ್ತದೆ. ಆ ಕಾರ್ಸಿನೋಜೆನಿಕ್ ಅಂದ್ಬಿಟ್ಟು ಒಂದು ತುಂಬ ಡೇಂಜರಸ್ ಕೆಮಿಕಲ್ಸ್ ಬರುತ್ತೆ. ಅದು ಬೋನ್ಸ್ಗಳೆಲ್ಲ ಅದೆಲ್ಲ ಅದಕ್ಕೂ ಅವ್ರಿಗೆ ಅಟ್ಯಾಕ್ ಆಯಿತು ಅಂತ ಕೆಮಿಕಲ್ಸು ಬೋನ್ಸು ಇದೆಲ್ಲ ನಿಧಾನಕ್ಕೆ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಸವಿತಾ ಬರುತ್ತೆ ಅದೆಲ್ಲ. ಸೊ ಈ ಥರ ಎಲ್ಲ ತುಂಬ ಹೆಲ್ತ್ಗೆ ಡೇಂಜರ್ ಆಗುವಂಥ ಕೆಮಿಕಲ್ಸು ಇದ್ರ ಬಗ್ಗೆ ಎಲ್ಲ ಇದೆ. ಆಮೇಲೆ ಒಬ್ಬ ಅಗ್ರಿಕಲ್ಚರ್ ಸೈಂಟಿಸ್ಟ್ ಒಬ್ಬ ಬರ್ತಾನೆ, ಅವನು ಏನೋ ಒಂದು ಫಾರ್ಮುಲಾನ ಕಂಡುಹಿಡಿದು ಅದನ್ನೆಲ್ಲೋ ಬೇರೆ ಮಾರಕ್ಕೆ ಹೋಗ್ತಾ ಇರ್ತಾನೆ. ಇದ್ರ ಮಧ್ಯೆ ಒಂದಿಷ್ಟು ಗ್ಯಾಂಗ್ಸ್ಟರ್ಸ್ಗಳು ಬರ್ತಾರೆ, ಅವರು ಈ ಫಾರ್ಮುಲಾ ಎಲ್ಲ ಹುಡುಕ್ತಾ ಇರ್ತಾರೆ. ಬಟ್ ಇದು ಇವನ ಹತ್ರ ಸಿಗಾಕೊಂಡಿರುತ್ತೆ. ಆಮೇಲೆ ಇವನಿಗೆಲ್ಲೋ ಈ ಸೈಂಟಿಸ್ಟ್ಗಳಿಂದ ಒಂದಿಷ್ಟು ಹಣ ಸಿಕ್ಕಿರುತ್ತೆ. ಇದನ್ನು ತಾನೇ ತೊಗೊಬೇಕು ಅಂತ ಹೋಗ್ತಾ ಇರ್ತಾನೆ. ಬಟ್ ಅಲ್ಲಿ ಒಂದು ವಿಧವೆ ಪರಿಚಯ ಆಗ್ತಾಳೆ. ಅಲ್ಲೇನೋ ಇವನಿಗೆ ಒಂದು ಕನೆಕ್ಟಿವಿಟಿ ಆಗುತ್ತೆ, ಏನೋ ಒಂದು ಅಲ್ಲೊಂದು ಕೊಲೆ ಆಗುತ್ತೆ. ಆ ಪಾಪ ಪ್ರಜ್ಞೆ ಕಾಡಿ ಅವನು ಆ ದುಡ್ಡನ್ನ ಅಲ್ಲೇ ಬಿಟ್ಟು ಹೋಗ್ತಾನೆ. ಇನ್ನೊಬ್ಬ ಎಕ್ಸ್-ಆರ್ಮಿ ಮೆನ್ ಮೇಜರ್ ಸಿಗ್ತಾನೆ. ಅವನದು ಏನೋ ಒಂದು ವಿಶೇಷವಾದ ಯೋಚನೆ, ಒಂದು ಯಾಕೆ ವೈಲೆನ್ಸ್ ಇಲ್ಲದೇ ನಾವು ಯುದ್ಧ ಮಾಡ್ಬೋದಾ, ಎಷ್ಟೋ ಜನ ಸೈನಿಕರು ಎಲ್ಲ ದೇಶಭಕ್ತಿ ಅನ್ನೋ ಹೆಸರಲ್ಲಿ ಸಾಯ್ತಾ ಇದ್ದಾರೆ, ಅದನ್ನು ನೀವು ಯಾಕೆ ತಪ್ಪಿಸ್ಬಾರ್ದು, ಈ ವೈಲೆನ್ಸು ಬ್ಲಡ್ಡು ಕ್ರುವಾಲಿಟಿ ಇಲ್ಲದೆ ನಾವು ಯಾಕೆ ಯುದ್ಧ ಮಾಡ್ಬೋದು ಅಂತ ಯಾವುದು ಯೋಚನೆ ಇಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅವನಿಗೆ ಅಲ್ಲಿ ಒಂದು ಐಡಿಯಾ ಬರುತ್ತೆ, ಹೌದು ಯಾಕೆ ಮಾಡಬಾರ್ದು, ಅದೇ ಈ ಸೈಕಿಕ್ ಕಿಲ್ಲಿಂಗ್ ಪವರ್ ಅಂದ್ಬಿಟ್ಟು ಈ ನಾನ್ ವೈಲೆನ್ಸ್ ಯಾವುದು ಕ್ರುಯಾಲಿಟಿ ಇಲ್ಲದೇ ನಾವು ಅವರನ್ನು ಸಾಯಿಸ್ಬೋದು, ಆ ಥರದೊಂದು ಟೆಕ್ನಿಕ್ ಇದೆ ಅಂದ್ಬಿಟ್ಟು ಕಂಡಿಡಿದು ಇವನಿಗೆಲ್ಲ ಹೇಳ್ತಾನೆ. ಸೊ ಈ ಥರ ತುಂಬ ವಿಚಿತ್ರವಾದ ಕ್ಯಾರೆಕ್ಟರ್ಗಳೆಲ್ಲ ಬಂದು ಹೋಗ್ತಾ ಇರುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ದು ಇದೊಂದು ಬೇರೆ ಥರನೇ ಮೂವಿ. ಇದನ್ನು ನಾನು ಹೇಳಿದ್ರೆ ನಿಮಗೆ ಅಷ್ಟು ಅರ್ಥ ಆಗಲ್ಲ. ದಯವಿಟ್ಟು ನೀವು ಒಂದ್ಸಲಿ ಏನೋ ಒಂದು ಹೊಸ ಪ್ರಯತ್ನ ಮಾಡಿದ್ದೀನಿ, ತಮ್ಮ ಪ್ರೋತ್ಸಾಹ ಸಹಕಾರ ಎಲ್ಲ ಇರಲಿ. ದಯವಿಟ್ಟು ಒಂದ್ಸಲಿ ಮೂವಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ನಮ್ಮಂಥವ್ರನ್ನ ಪ್ರೋತ್ಸಾಹ ಮಾಡಬೇಕು, ಎಂಕರೇಜ್ ಮಾಡಬೇಕು ಅಂದ್ಬಿಟ್ಟು ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ನೀವು ಎಲ್ಲ ರೀತಿಯ ಸಾಮಾಜಿಕ ಕಳಕಳಿ ವಿಚಾರಗಳನ್ನು ನಿಮ್ಮ ಕರಿಬೇವು ಸೂಚಿಸುತ್ತಲ್ಲಿ ತಂದಿದ್ದೀರಾ. ನೀವು ಹೇಳ್ತಾ ಇರೋದು ನೋಡಿದ್ರೆ ನಮಗೆ ಒಂಥರ ಕ್ಯೂರಿಯಾಸಿಟಿ ಬಿಲ್ಡಪ್ ಆಗ್ತಾ ಇದೆ. ಏನಾರು ಮಾಡಿ ಚಿತ್ರ ನೋಡಬೇಕು, ಚಿತ್ರ ಬಿಡುಗಡೆ ಆದ ತಕ್ಷಣ ಚಿತ್ರ ನೋಡಬೇಕು ಅಂತ ನಮಗೆ ಅನ್ನಿಸ್ತಾ ಇದೆ. ನೀವು ಹೊಸ ರೀತಿಯ ಯುವ ನಿರ್ದೇಶಕರಾದ್ರಿಂದ ಹೊಸ ಚಿಂತನೆಗಳನ್ನು ನೀವು ಅಳವಡಿಸ್ಕೊಂಡು ಈ ಕರಿಮಣಸು ಚಿತ್ರವನ್ನು ಮಾಡ್ತಿದ್ದೀರಾ. ಚಿತ್ರ ಬಿಡುಗಡೆ ಆದಾಗ ಎಲ್ಲ ಜನ ಜಾಸ್ತಿ ಜನ ನೋಡಲಿ, ಹೆಚ್ಚು ಜನಗಳು ನೋಡ್ಬಿಟ್ಟು ನಿಮ್ಮ ಚಿಂತನೆಗಳು ಅವ್ರನ್ನ ಆಕರ್ಷಣೆ ಮಾಡಲಿ, ಚಿತ್ರ ಯಶಸ್ವಿಯಾಗಲಿ ಅಂತ ಕಾರ್ಯಕ್ಕೆ ಮಾಡ್ತೀನಿ. ಥ್ಯಾಂಕ್ ಯು. ನಿಮ್ಮ ಬೆಂಬಲ, ಪ್ರೋತ್ಸಾಹ, ಸಹಕಾರ, ಪ್ರೀತಿ, ವಿಶ್ವಾಸ ದಯವಿಟ್ಟು ನನ್ನ ಮೇಲಿರಲಿ.
ಅಂತ ಕೇಳ್ಕೊತೀನಿ. ಇದೇ ರೀತಿ ನಿಮಗೆ ಮುಂದೆ ಹೊಸ ಹೊಸ ಆಲೋಚನೆಗಳಿಂದ ಹೊಸ ಹೊಸ ಆಯಾಮಗಳಿಂದ ಆಲೋಚನೆ ಮಾಡ್ಕೊಂಡು ಚಿತ್ರವನ್ನು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಮುಂದೆ ನಿಮ್ಮದು ಆ್ಯಂಗರ್ ಅಂತ ಚಿತ್ರ ಮಾಡ್ತಾಯಿದ್ದೀರಾ. ಎಸ್ ಸರ್. ಈ ಆ್ಯಂಗರ್ ಅಂದರೆ ಏನು, ಅದರ ಚಿಂತನೆ ಏನು, ಇದು ನಿರ್ಮಾಪಕರು ಯಾರು, ಈ ಚಿತ್ರ ಮಾಡೋದಕ್ಕೆ ಏನು ಕಾನ್ಸೆಪ್ಟ್ ಏನು ಬಂತು, ಇನ್ಸ್ಪಿರೇಷನ್ ಏನು ಬಂತು, ದಯಮಾಡಿ ತಿಳಿಸ್ಕೊಡಿ. ಹೌದು, ಓಕೆ. ಈ ಕರಿಮೆಣಸು ಚಿತ್ರ ಮಾಡಿದ ಮೇಲೆ ಅಂದರೆ ಇದು ಸ್ವಲ್ಪ ವರ್ಕಿದೆ, ನಡೀತಾ ಇದೆ. ಇನ್ನೂ ನೆಕ್ಸ್ಟು ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನನಗೆ ಇದೊಂದು ಸಬ್ಜೆಕ್ಟು ಏನು ಮಾಡೋದು, ನೆಕ್ಸ್ಟು ಯಾವ ಥರ ಮೂವಿ ಮಾಡಬೇಕು, ಏನು ಮಾಡಬೇಕು ಅಂತ ಇದು ಮಾಡ್ತಾ ಇರ್ಬೇಕಾದ್ರೆ ನನಗೆ ಇದೊಂದು ಕಾನ್ಸೆಪ್ಟ್ ಬಂತು, ಆ್ಯಂಗರ್ ಅಂತ. ಇದೊಂದು ಕ್ರೈಮ್ ರೊಮ್ಯಾಂಟಿಕ್ ಥ್ರಿಲ್ಲರು. ಇದನ್ನು ಶ್ರೀ ಗೌರಿ ಗಣೇಶ ಕಂಬೈನ್ಸ್ ಅನ್ನೋ ಒಂದು ಸಂಸ್ಥೆ ಇದನ್ನು ನಿರ್ಮಾಣ ಮಾಡ್ತಾಯಿದೆ. ಮನ್ವಿತ್ ಅನ್ನುವ ಒಬ್ಬ ಹೊಸ ನಟ, ಯುವ ನಟ ಇದರಲ್ಲಿ ನಾಯಕರಾಗಿ ಕಾಣಿಸ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಪ್ರಬುದ್ಧವಾಗಿ, ತುಂಬ ಎಲ್ಲ ರೇಂಜ್ ಆಫ್ ಎಮೋಷನ್ಗಳನ್ನು ಕೊಟ್ಟು ತುಂಬ ಆಳವಾಗಿ ಅಭಿನಯಿಸಿದ್ದಾರೆ. ಅದನ್ನು ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದು ಈಗ ಆಲ್ಮೋಸ್ಟ್ ಅದು ಮೂವಿ ಎಲ್ಲ ಮುಗಿದು ಇನ್ನೊಂದು ಸಾಂಗ್, ಒಂದು ಫೈಟ್ ಮಾತ್ರ ಬ್ಯಾಲೆನ್ಸ್ ಇದೆ ಅಷ್ಟೇ. ಅದು ಇನ್ನೇನು ಸದ್ಯದಲ್ಲೇ ಮುಗಿಸಿ ಅದನ್ನು ಕೂಡ ನಾವು ಡಿಸೆಂಬರಲ್ಲಿ ತೆರೆಗೆ ತರಬೇಕು ಅಂದ್ಬಿಟ್ಟು ಎಲ್ಲ ಸಿದ್ಧತೆನ ನಾವು ಈಗ ಮಾಡ್ಕೋತಾ ಇದ್ದೀವಿ. ಇದು ಹೇಗಪ್ಪ ಅಂತ ಅಂದರೆ, ನಿಮಗೆ ಆ್ಯಂಗರ್ ಅಂದರೆ ಅದೇ ಕನ್ನಡದಲ್ಲಿ ಕೋಪ, ಎಲ್ಲರಿಗೂ ಗೊತ್ತಿರುವಂಥದ್ದು. ಅದು ಕೋಪ ಏನಪ್ಪ ಅಂದರೆ ಇಲ್ಲಿ ನಮಗೆ ಒಂದು ಹೌದು, ಕೋಪ ಏನಪ್ಪ ಅಂತಂದರೆ ಒಂದ್ಸಲ ಏನಾಗುತ್ತೆ, ನಾವು ಕೋಪ ಮಾಡ್ಕೋಬೇಕಾಗುತ್ತೆ. ಏನಂದರೆ ಸಾತ್ವಿಕ ಕೋಪ. ಅದು ನಾವು ತುಂಬ ದೊಡ್ಡದಾಗಿ ಕೋಪ ಮಾಡಿಕೊಂಡ್ರೆ ಜೀವನ ನಡೆಯಲ್ಲ, ಕೋಪ ಮಾಡ್ಕೊಳ್ಳದೇ ಇದ್ದರೂ ಕೂಡ ಜೀವನ ನಡೆಯಲ್ಲ. ಏನಪ್ಪ ಅಂದರೆ ಅದನ್ನು ಹದವಾಗಿ ನಾವು ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಬರಬೇಕಾಗುತ್ತೆ. ಒಂದು ಆರ್ಟಿಸ್ಟಿಕ್ ಬ್ಯಾಲೆನ್ಸ್ ಅಂತಾರಲ್ಲ, ಆ ಥರ ಒಂದು ಹದವಾಗಿ ಬ್ಯಾಲೆನ್ಸ್ ಮಾಡ್ತಾ ಬರಬೇಕು. ಏನಕ್ಕೆ ಅಂದರೆ ನಮ್ಗೆ ಎಷ್ಟು ಅನ್ಯಾಯಗಳಾಗ್ತಿರುತ್ತೆ ಸಮಾಜದಲ್ಲಿ. ಆ ಟೈಮಲ್ಲಿ ನಾವು ಸೈಲೆಂಟಾಗಿರಬಾರ್ದು, ಒಂದು ಸಲ ಕೋಪ ಮಾಡ್ಕೋಬೇಕು, ಹೋರಾಡಬೇಕಾಗತ್ತೆ ಅಲ್ವಾ. ಸೊ ಅದೇ ಥರ ಆಮೇಲೆ ಎಲ್ಲ ಟೈಮಲ್ಲೂ ನಾವು ಎಲ್ಲ ಸಣ್ಣದಕ್ಕೂ ನಾವು ಕೋಪ ಮಾಡ್ಕೊಬಾರ್ದು, ಅದನ್ನು ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಬರಬೇಕು. ಸೊ ಹಾಗಾಗಿ ಈ ಥರದ್ದು ಒಂದು ನನಗೆ ಕಾನ್ಸೆಪ್ಟ್ ಬಂತು. ಇಲ್ಲೇನಾಗುತ್ತೆ ಅಂದರೆ ನಮ್ಮ ನಾಯಕ ಹೀರೋ ಇರ್ತಾನಲ್ಲ, ಅವ್ನಿಗೇನಂದರೆ ಮುಂಗೋಪ, ಅವ್ನು ಸಿಕ್ಕಾಬಿಟ್ಟೆ ಮುಂಗೋಪ. ಅಲ್ಲಿ ಮನೇಲೂ ಎನಿ ಟೈಮು ಕಿರಿಕ್ ಮಾಡ್ಕೋತಾ ಇರ್ತಾರೆ, ಎಲ್ಲ ಸಣ್ಣದಕ್ಕೂ ಬೈದಾಡೋದು. ಈ ಕಡೆ ಕೆಲಸಕ್ಕೆ ಬಂದರೆ ಆ ಓನರ್ ಜೊತೆ ಕಿರಿಕ್ ಮಾಡ್ಕೊಳ್ಳೋದು, ಹಂಗೆ ಹಿಂಗೆ ಅಂದ್ಬಿಟ್ಟು ಸಣ್ಣದಕ್ಕೆಲ್ಲ ಕಿರಿಕ್ ಮಾಡ್ತಿರೋದು. ಅವ್ನು ಒಟ್ಟಿನಲ್ಲಿ ಮುಂಗೋಪ ಅಂದರೆ ಮುಂಗೋಪ, ಸಿಕ್ಕಾಬಿಟ್ಟೆ ಕೋಪ, ಎಲ್ಲರಿಗೂ ಬೈಯೋದು, ಹೊಡೆದಾಡೋದು ಇದೆಲ್ಲ ಮಾಡ್ತಾಯಿರ್ತಾರೆ. ಸೊ ಇಲ್ಲೇನಾಗುತ್ತಪ್ಪ ಅಂತ ಅಂದರೆ, ಈ ಕೋಪದಿಂದ ಆ ಊರಲ್ಲಿ ಅಲ್ಲಿ ತನಕ ನೆಮ್ಮದಿಯಾಗಿದ್ದ ವ್ಯಕ್ತಿ ಒಂದು ಕ್ರೈಮ್ ಆಗುತ್ತೆ. ಕಾರಣ ಈ ಒಂದು ಮುಂಗೋಪ, ಈ ಕೋಪದಿಂದನೇ ಒಂದು ಕೊಲೆ ಆಗಿಬಿಡುತ್ತೆ. ಸೊ ಏನು ಮಾಡ್ತಾನೆ, ಏನು ಇಲ್ಲೆಲ್ಲ ಈ ಕಡೆ ಪೊಲೀಸ್ನವರು ಹುಡುಕ್ತಾ ಇರ್ತಾರೆ, ಈ ಕಡೆ ಆ ಕೊಲೆಯಾದ ಒಂದು ವ್ಯಕ್ತಿಯ ಕಡೆಯವರು ಹುಡುಕ್ತಾ ಇರ್ತಾರೆ, ಎಲ್ಲ ಒಂದೇ ಸಲ ಇದಾಗ್ತಾ ಇರ್ತೀವಿ. ಈ ಕಡೆ ಮನೆಯಲ್ಲಿ ಫೋನ್ ಮಾಡಿ ಎಲ್ಲಿದೆಯಾ ಇವನು, ಎಲ್ಲೋ ಒಂದು ತುಂಬ ದೂರದ ಸ್ಥಳದಲ್ಲಿ ಹೋಗಿ ಔತ್ಕೊಂಡ್ಬಿಟ್ಟಿರ್ತಾನೆ, ಎಲ್ಲ ಟಾರ್ಚರ್ ಕೊಡ್ತಾ ಇರ್ತಾರೆ, ಎಲ್ಲೋದೆ ಏನು ಮಾಡ್ತದೆ, ಎಲ್ಲ ಹಂಗೆ ಅಂದ್ಬಿಟ್ಟು. ಅದಕ್ಕೆ ಏನು ಇವನು ಇಲ್ಲಿ ಇಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ, ಇವನು ಒಂದು ಹುಡುಗಿನ ಲವ್ ಮಾಡ್ತಾ ಇರ್ತಾರೆ. ಆ ಹುಡುಗಿನೇ ಏನು ಮಾಡ್ತಾಳೆ, ಎಲ್ಲೋ ಒಂದು ಕ್ಷಣ ಅನಿಸುತ್ತೆ ಅವಳಿಗೆ, ಕರೆಕ್ಟು ಇವನು ಕೋಪ ಮಾಡ್ಕೊಂಡಿದ್ದು ನನಗೋಸ್ಕರ. ಸೊ ಹಂಗಾಗಿ ಇವನನ್ನು ನಾನು ಕಾಪಾಡಬೇಕು ಅಂದ್ಬಿಟ್ಟು ಏನು ಮಾಡ್ತಾಳೆ, ಅವಳನ್ನು ಆಕೆನೇ ಇವರನ್ನು ಅಲ್ಲಿ ಒಂದು ದೊಡ್ಡ ಸಿಟಿಗೆ ಕರ್ಕೊಂಡೋಗಿ, ಅಲ್ಲಿ ಅವಳಿಗೆ ಒಂದು ಕೆಲಸ ಸಿಗುತ್ತೆ, ಇವನೇನೋ ಒಂದು ಸಣ್ಣ ಪುಟ್ಟ ಕೆಲಸ ಸಿಗುತ್ತೆ. ಇಬ್ಬರು ಕಷ್ಟಪಟ್ಟು ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಾರೆ. ಇನ್ನೇನೋ ಮಾಡ್ಕೊಂಡು ಇನ್ನೇನೋ ಒಂದಿಷ್ಟು ಎಲ್ಲ ಮಾತಾಡ್ಕೊಂಡಿರ್ತಾರೆ. ಆವಾಗ ಮದುವೆ ಆಗ್ಬಿಡ್ಬೇಕು, ಇವಾಗ ಆಗ್ಬಿಟ್ಬಿಟ್ಟು ಆ ಟೈಮ್ ಏನೋ ಬರ್ತಾರೆ, ಮದುವೆ ಆಗಬೇಕು ಅನ್ನೋ ಟೈಮ್ ಬರ್ತಾ ಇರಬೇಕಂದ್ರೆ ಮತ್ತೆ ಇಲ್ಲಿ ಇವಳಿಗೆ ಒಂದು ಶಾಕ್ ಆಗುತ್ತೆ. ಇವಳು ಒಬ್ಬ ನೋಡಬಾರ್ದ ವ್ಯಕ್ತಿನ ಇವಳು ನೋಡ್ತಾಳೆ. ಆ ವ್ಯಕ್ತಿ ಇವನಿಗೂ ಕನೆಕ್ಟ್ ಆಗಿರ್ತಾನೆ. ಯಾಕೆ ಆ ವ್ಯಕ್ತಿ ಯಾಕೆ ಇಲ್ಲಿ ಬಂದ, ಅವನಿಗೂ ಇವನಿಗೂ ಸಂಬಂಧ ಏನು, ಇವಳಿಗೂ ಆಕೆಗೂ ಸಂಬಂಧ ಏನು, ಅಲ್ಲಿ ಆ ಕೊಲೆ ಯಾಕಾಯಿತು, ಕಾರಣ ಏನು ಅಂದ್ಬಿಟ್ಟು ಇವೆಲ್ಲ ವಿಷಯಗಳು ಬರುತ್ತೆ. ಕೊನೆಗೆ ಅವಳಿಗೆ
ತುಂಬ ಬೇಜಾರಾಗುತ್ತೆ ಇವನ ಮೇಲೆ. ಆ ನಂಬಿಕೆ ಇದ್ದದ್ದು ನಂಬಿಕೆನೇ ಹೊರಟೋಗ್ಬಿಡುತ್ತೆ. ಸೊ ಇವನನ್ನು ಬಿಟ್ಟು ಬಂದುಬಿಡ್ತಾಳೆ. ಲಾಸ್ಟಲ್ಲಿ ಒಂದಿಷ್ಟು ಏನೇನೋ ಬೇರೆ ಬೇರೆ ಎಲ್ಲ ಕತೆಗಳೆಲ್ಲ ಆಗುತ್ತೆ. ಇದೆಲ್ಲ ಆಗಿ ಕೊನೆಗೆ ಅವಳು ಮತ್ತೆ ಬಂದು ಇವನ ಹತ್ರ ಸೇರ್ತಾಳ ಇಲ್ವಾ, ವ್ಯಕ್ತಿ ಏನಾದ, ಇವನು ಯಾಕೆ ಹಿಂಗೆ ಮಾಡ್ದ, ಮುಂದೆ ಏನಾಯಿತು, ಯಾಕಾಯಿತು, ಈಗೆಲ್ಲ ಏನಾಯಿತು, ಇದೆಲ್ಲ ಅದು ನೀವು ಕ್ಲೈಮ್ಯಾಕ್ಸಲ್ಲಿ ಅದನ್ನು ತಾವೇ ನೋಡಬೇಕು. ಅದೆಲ್ಲ ಹೇಳ್ಬಿಟ್ರೆ ನಿಮಗೆ ಒಂದು ಸಸ್ಪೆನ್ಸು ಕುತೂಹಲ ಹೊರಟೋಗ್ಬಿಡುತ್ತೆ. ಅದನ್ನು ತಾವೇ ನೋಡಿ ಥಿಯೇಟ್ರಲ್ಲಿ ನೋಡಬೇಕು ಅಂದ್ಬಿಟ್ಟು ನಾನು ಕೇಳ್ಕೊತೀನಿ. ಇದೇನು ಅಂದರೆ ಇದು ನನ್ನ ಮೊದಲ ಮೂವಿ ಮಾಡಿದ್ನಲ್ಲ, ಅದಕ್ಕೆ ಇದು ತದ್ವಿರುದ್ಧವಾದದ್ದು. ಅದು ಒಂದು ಎಕ್ಸ್ಪೆರಿಮೆಂಟಲ್, ಅದು ಒಂದು ಒಳ್ಳೆ ಬೇರೆ ಥರ ಮೂವಿ ಆಯಿತು ಅಂದರೆ ಇದು ಕಮರ್ಷಿಯಲ್ ಮೂವಿ. ಇದು ಇಲ್ಲಿ ಎಲ್ಲ ಎಂಟರ್ಟೈನ್ಮೆಂಟು ಮಸಾಲೆಗಳಿದೆ, ಒಳ್ಳೆ ಸಾಂಗ್ಸ್ಗಳು ಒಂದು 7 ಸಾಂಗ್ ಇದೆ. ಅದನ್ನು ನಮ್ಮ ಇವರು ಖ್ಯಾತ ಗಾಯಕ ರಾಜೇಶ್ ಕೃಷ್ಣನ್ ಅವರು ಆಡಿದ್ದಾರೆ, ಅನುರಾಧ ಭಟ್ ಅವರು ಆಡಿದ್ದಾರೆ. ಆಮೇಲೆ ಪುರುಷೋತ್ತಮ್ ಬಿಳಿಮಲೆ ಅಂದ್ಬಿಟ್ಟು ಅವರು ಎಲ್ಲ ತುಂಬ ಈಗ ದೊಡ್ಡ ದೊಡ್ಡ ಸಾಂಗ್ಗಳು ಆಡಿದ್ದಾರೆ. ಆಮೇಲೆ ನಮ್ಮ ಶಶಾಂಕ್ ಶೇಷಗಿರಿ ಅಂದ್ಬಿಟ್ಟು ಯುವರತ್ನ ಮೂವಿಗೆ ಆಡಿದಂಥ ವ್ಯಕ್ತಿ ಅವರು ಆಡಿದ್ದಾರೆ. ಹೀಗೆ ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಗಳು, ಆಮೇಲೆ ದೊಡ್ಡ ದೊಡ್ಡ ಒಂದಿಷ್ಟು ಆರ್ಟಿಸ್ಟ್ಗಳು ಎಲ್ಲ ಮಾಡಿದ್ದಾರೆ. ಎಲ್ಲ ಟೋಟಲ್ ಔಟ್ ಆ್ಯಂಡ್ ಔಟ್ ಇದೊಂದು ಕಮರ್ಷಿಯಲ್ ಪ್ಯಾಕೇಜ್, ಎಂಟರ್ಟೈನ್ಮೆಂಟ್ ಮೂವಿ. ಇದನ್ನು ಜೊತೆಗೆ ಎಂಟರ್ಟೈನ್ಮೆಂಟ್ ಮೂವಿ ಆದರೂ ಕೂಡ ತುಂಬ ಎಮೋಷನ್ಗಳಿದೆ ಇದರಲ್ಲಿ. ಒಂದು ಸಂಬಂಧಗಳ ಬಗ್ಗೆ, ಅಪ್ಪ ಅಮ್ಮ, ಮಗ ಹುಡುಗಿ, ಆಮೇಲೆ ಫ್ರೆಂಡ್ಶಿಪ್ಪು, ಹೀಗೆ ಎಲ್ಲ ಒಂದು ಸಂಬಂಧಗಳನ್ನ ನಾನು ಸೂಕ್ಷ್ಮವಾಗಿ ಪ್ರೇಕ್ಷಕರಿಗೆ ಮನ ಮುಟ್ಟೋ ಹಾಗೆ ತೋರಿಸಿದ್ದೀನಿ. ಆಮೇಲೆ ಕೋಪ ಅನ್ನೋದು ಯಾವ ಮಟ್ಟಿಗಿರಬೇಕು, ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅನ್ನೋದನ್ನು ಕೂಡ ನಾನು ಸೂಕ್ಷ್ಮವಾಗಿ ಈ ಮೂವಿನಲ್ಲಿ ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ಆ ಎಲ್ಲ ಮಸಾಲೆಗಳ ಮಧ್ಯೆ ಕೂಡ ಇದೊಂದು ಮೆಸೇಜನ್ನು ಸೂಕ್ಷ್ಮವಾಗಿ ಹೇಳುವಂಥ ಒಂದು ಸಿನಿಮಾನ ನಾನು ಮಾಡಿದ್ದೀನಿ. ಅದನ್ನು ತಾವು ಡೈರೆಕ್ಟಾಗಿ ತೆರೆನಲ್ಲೇ ನೋಡೇ ನೀವು ಅರ್ಥ ತಿಳ್ಕೊಬೇಕು ಅಂದ್ಬಿಟ್ಟು ನನ್ನ ಕೋರಿಕೆ. ನೋಡಿ, ನಿಮ್ಮ ಕರಿಮೆಣಸು ಕತೆ ನಿಮ್ಮ ವಿಚಾರ ಹೇಳ್ತಾ ಇದ್ದಕ್ಕಾರೆ ಆಗುವಂಥ ಕುತೂಹಲ ಹುಟ್ಟುತ್ತೆ. ಅದೇ ರೀತಿ ನಿಮ್ಮ ಆ್ಯಂಗರ್ ಕೂಡ ಅದೊಂಥರ ಕುತೂಹಲ ಹುಟ್ಟುತ್ತೆ. ಅದು 2 ಕಥೆಗಳು ಭಿನ್ನವಾಗಿರ್ತಕ್ಕಂಥ ಕಥೆಗಳು. ನಿಮ್ಮ ಆಲೋಚನಾ ದೃಷ್ಟಿ ಹೆಂಗಿದೆ ಅಂದರೆ ಒಂದಕ್ಕೊಂದಕ್ಕೆ ಲಿಂಕ್ ಇಲ್ದಿರಂಗೆ ಬೇರೆ ಬೇರೆ ಆಯಾಮಗಳು, ಬೇರೆ ಬೇರೆ ಕಥೆಗಳನ್ನ ಹಾಕೊಂಡು ಸಿನಿಮಾಗಳನ್ನ ಮಾಡಿದ್ದೀರಾ. ನಿಮ್ಮಂಥ ಯುವ ನಿರ್ದೇಶಕರು ಈಗ ಬೇಕು, ಈಗ ಜನ್ರೇಷನ್ಗೆ ಬೇಕು. ಹಳೆ ದಿನ ಕೇಳ್ತಾ ಬೇಜಾರಾಗಿರುತ್ತೆ ಎಲ್ಲರಿಗೂ. ಸಿನಿಮಾ ನೋಡಿ ಅದೇ ನೋಡಿ ಬೇಜಾರಾಗಿರುತ್ತೆ. ಇದು ಹೊಸ ಕಾನ್ಸೆಪ್ಟು, ನಿಮ್ಮ ಹೊಸ ಚಿಂತನೆ ಏನಿದೆ ಅದು ಈ ಚಿತ್ರದಲ್ಲಿ ಬರೋದಕ್ಕೆ ಪ್ರಯತ್ನ ಮಾಡ್ತೀರಾ. ಈ ಚಿತ್ರ ಬಿಡುಗಡೆ ಆದಾಗ ಎಲ್ಲ ಯಶಸ್ವಿಯಾಗಲಿ, ಎಲ್ಲರೂ ಕೂಡ ನೋಡಿ ನಿರ್ಮಾಪಕರಿಗೆ, ನಿರ್ದೇಶಕರಿಗೆಲ್ಲ ಅನುಕೂಲ ಆಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಇನ್ನು ಮುಂದೆ ಒಳ್ಳೊಳ್ಳೆ ಕಥೆಗಳನ್ನು ಚಿತ್ರ ಮಾಡೋಕ್ಕೆ ದೇವರ ಅವಕಾಶ ಮಾಡಿಕೊಡ್ಲಿ ಅಂತ ನಮಗೆ ವಿನಂತಿ ಮಾಡ್ಕೋತೀನಿ. ನಿಮ್ಮ ಮುಂದಿನ ಗುರಿ ಏನಾಗ್ಬೋದು ಸರ್ ಮುಂದೆ? ಒಳ್ಳೆ ಕ್ವೆಶ್ಚನ್ನು. ಬಟ್ ಏನು ಅಂದರೆ ನಾನು ಸಡನ್ನಾಗಿ ನಿಮಗೆ ಇಂಥ ಮೂವಿನೇ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ನಾನು ಹೇಳೋಕ್ಕಾಗ್ತಿಲ್ಲ. ಏನಕ್ಕೆ ಅಂದರೆ ನಾನು ಒಂದಿಷ್ಟೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಎಲ್ಲ ಮಾಡಬೇಕು ಅಂದ್ಬಿಟ್ಟು, ಬಟ್ ಅದೆಲ್ಲ ಸ್ವಲ್ಪ ಸದ್ಯ ಈ ಕರೋನಾ ಟೈಮಲ್ಲೇ ಒಂದಿಷ್ಟು ವ್ಯತ್ಯಾಸಗಳಾಗ್ಬಿಟ್ಟು. ಬಟ್ ಎನಿವೆ ನಾನೀಗ ಒಂದು 2-3 ಕತೆಗಳನ್ನ ನಾನು ಮಾಡ್ಕೊಂಡಿದ್ದೀನಿ, ತುಂಬ ಒಳ್ಳೆ ಕತೆಗಳನ್ನ ಮಾಡ್ಕೊಂಡಿದ್ದೀನಿ. ಅದಕ್ಕೆ ತಕ್ಕಂಥ ಸಿನಿಮಾ ಹಣ ಹಾಕುವಂಥ ನಿರ್ಮಾಪಕರನ್ನ ನಾನು ನೋಡ್ತಾ ಇದ್ದೀನಿ. ಆ ಥರ ಒಳ್ಳೆ ನಿರ್ಮಾಪಕರು ಸಿಕ್ಕಲ್ಲಿ ಆ ಕಥೆಯನ್ನು ನಾನು ತುಂಬ ಚೆನ್ನಾಗಿ ಮಾಡಬೇಕು ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಒಂದಿಷ್ಟು ಜನಕ್ಕೆಲ್ಲ ಹೇಳಿದ್ದೀನಿ, ಅವ್ರಿಗೂ ಎಲ್ಲ ಇಷ್ಟ ಆಗಿದೆ. ಆಮೇಲೆ ಒಂದಿಷ್ಟು ಒಳ್ಳೆ ನಟರನ್ನು ನಾನು ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಅದೇ ಎಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಒಳ್ಳೆ ನಿರ್ಮಾಪಕರು ಸಿಗಬೇಕು. ಆ ನಿರ್ಮಾಪಕರು ಸಿಕ್ಕಲ್ಲಿ ಅಂತ ನಮ್ಮ ಕಥೆಗೆ ನ್ಯಾಯ ತುಂಬಿಸೋ ಒಳ್ಳೆಯ ನಿರ್ಮಾಪಕರು, ತುಂಬ ಪ್ಯಾಷನೆಟ್ ಆಗಿರೋ ನಿರ್ಮಾಪಕರು, ತುಂಬ ಶ್ರದ್ಧೆ ಇರೋ ನಿರ್ಮಾಪಕರು ಸಿಕ್ಕಲ್ಲಿ ಖಂಡಿತ ನಾನು ಕೂಡ ಯಾವುದೇ ಕಾರಣಕ್ಕೂ ಸಿನಿಮಾಗೆ ಎಲ್ಲೂ ಅನ್ಯಾಯ ಆಗದೇ ಇರೋ ಥರ ತುಂಬ ಪ್ಯಾಷನೆಟಾಗಿ, ತುಂಬ ಶ್ರದ್ಧೆಯಿಂದ ಸಿನಿಮಾನ ನಾನು ಮಾಡ್ತೀನಿ. ಅದಕ್ಕಾಗಿ ಒಳ್ಳೆ ನಿರ್ಮಾಪಕರಿಗೋಸ್ಕರ ನಾನೀಗ ಸದ್ಯಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ರು ಸಿಕ್ಕಲ್ಲಿ ನಾನು ನೆಕ್ಸ್ಟ್ ಫರ್ದರು ಯಾವ ಕತೆ ಮಾಡ್ತಾಯಿದ್ದೀನಿ, ಏನು ಟೈಟಲ್ ಅಂದ್ಬಿಟ್ಟೆಲ್ಲ ನಾನಾಗೆ ತಿಳಿಸ್ತೀನಿ. ಈ ಕರಿಮೆಣಸು ಚಿತ್ರ ತುಂಬ ಲೋ ಬಡ್ಜೆಟ್ಟು ಅಂತ ಹೇಳಿದ್ರಿ, ಸುಮಾರು ಎಷ್ಟಾಗಿರ್ಬೋದು ಬಡ್ಜೆಟ್ ಇದು? ಸರ್ ಇದೆಲ್ಲ ಸೇರಿ ಕೇವಲ ಒಂದು 20 ಲಕ್ಷದಲ್ಲಿ ಮಾಡಿದ್ದೀನಿ. ಕರಿಮೆಣಸು ಚಿತ್ರ 20 ಲಕ್ಷದಲ್ಲಿ ಮಾಡಿದ್ದೀನಿ.
ಎಲ್ಲ ಟೋಟಲ್ಲು. ಅಂದರೆ ಇನ್ನೂ ಕಡಿಮೆನೇ ಆಗ್ತಿತ್ತು, ಬಟ್ ಏನಂದ್ರೆ ಪೋಸ್ಟ್ ಪ್ರೊಡಕ್ಷನ್ಗೆ ಒಂದು ಸ್ವಲ್ಪ ಹಿಡಿತಾ ಇದೆ ಅಷ್ಟೇ. ಒಂಚೂರು ರೀ ರೆಕಾರ್ಡಿಂಗು, DI, ಇಲ್ಲಿ ಬೇರೆ ಅದರ್ಸ್ ವರ್ಕ್ಗಳಿಗೆ ಒಂದು ಸ್ವಲ್ಪ ಜಾಸ್ತಿ ಆಗಿದೆ. ಇದನ್ನು ತುಂಬ ಕಡಿಮೆ ತುಂಬ ಕಡಿಮೆನಲ್ಲೇ ಮಾಡಿರೋದು. ಬಟ್ ನೀವು ಮೂವಿ ನೋಡಿದ್ರೆ ನಿಮ್ಗೆ ಹಂಗೆ ಅನಿಸಲ್ಲ ತುಂಬ ಎಲ್ಲೋ ಮಾಡಿದಾರಪ್ಪ ಖರ್ಚು ಮಾಡಿ ಅಂತ ಅನಿಸುತ್ತೆ. ಬಟ್ ನಾನು ಆ ಇರೋ ಬಜೆಟಲ್ಲೇ ಒಳ್ಳೊಳ್ಳೆ ಒಂದಿಷ್ಟು ಆರ್ಟಿಸ್ಟ್ಗಳನ್ನ ಹಾಕ್ಕೊಂಡು ಎಲ್ಲರ ಮೇಲೆ ಇನ್ನೊಂದು ನಾನು ಹೇಳ್ಬೇಕಪ್ಪ ಏನಪ್ಪ ಅಂದರೆ, ಎಲ್ಲರೂ ಆರ್ಟಿಸ್ಟ್ಗಳು ತುಂಬ ಸಪೋರ್ಟ್ ಮಾಡಿದ್ದಾರೆ, ತುಂಬ ಕಷ್ಟಪಟ್ಟು ನನ್ನ ಕರೆದಾಗೆಲ್ಲ ಬಂದು ಮಾಡಿದ್ದಾರೆ. ಅವರಿಗೆ ನನ್ನ ಹೃದಯದಾಳದ ಧನ್ಯವಾದಗಳು. ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಸಹಕಾರ ಸದಾ ನನ್ನ ಮೇಲೆ ಹೀಗೆ ಇರಲಿ. ಯಾವತ್ತಿಗೂ ಕೂಡ ನಾನು ನಿಮ್ಮನ್ನು ಮರೆಯಲ್ಲ ಅಂತ ನಾನು ಇದ್ರ ಮುಖಾಂತರ ನಾನು ಕೇಳ್ಕೊತೀನಿ. ಎಲ್ಲರೂ ಅಷ್ಟೇ, ಏನೋ ಅಂದರೆ ಒಂದೊಂದ್ಸಲಿ ತುಂಬ ಕಷ್ಟ ಆಗಿದೆ, ಅವ್ರಿಗೆ ಏನು ಕೊಡಬೇಕು ಅದಾಗಿಲ್ಲ, ಒಂದ್ಸಲ ಟೈಮ್ ಒಂಚೂರು ಸಣ್ಣ ಪುಟ್ಟ ವೇರಿಯೇಷನ್ ಆಗಿರ್ಬೋದು. ಆದರೂ ಕೂಡ ಯಾರೂ ಬೇಸರ ಮಾಡ್ಕೊಂಡಿಲ್ಲ. ನಮ್ಮ ಮಂಡ್ಯ ರಮೇಶ್ ಅವರ ಅಣ್ಣ ಆನಂದ್ ಸರ್ ಆಗಿರ್ಬೋದು, ನಮ್ಮ ಕೃಷ್ಣಮೂರ್ತಿ ಸರು, ನಮ್ಮ ಯಶೋಧ ಮೇಡಮ್ ಅವರು, ಧನಲಕ್ಷ್ಮಿ ಮೇಡಮ್ ಅವರು, ನಮ್ಮ ಶಿವಲಿಂಗೇಗೌಡರು, ಈ ಥರ ಎಲ್ಲ ಒಂದಿಷ್ಟು ದೊಡ್ಡ ಆ್ಯಕ್ಟ್ರುಗಳು, ಆಮೇಲೆ ಇನ್ನೂ ಒಂದಿಷ್ಟು ಎಲ್ಲ ಹೊಸ ಒಂದಿಷ್ಟು ಪ್ರತಿಭೆಗಳು, ಇವರೆಲ್ಲ ಮೇನ್ ಕ್ಯಾರೆಕ್ಟರ್ಗಳು ಎಲ್ಲ ಒಂದು ಸ್ವಲ್ಪ ಹಳಬ್ರು. ಬಟ್ ಇನ್ನು ಬಾಕಿಯವರೆಲ್ಲ ಒಂದು ಸ್ವಲ್ಪ ಹೊಸಬ್ರು. ಆಮೇಲೆ ನಮ್ಮ ತಿಥಿನಲ್ಲಿ ಮಾಡಿರುವಂಥ ತಮ್ಮಣ್ಣವರು ಕೂಡ ಒಂದು ಕ್ಯಾರೆಕ್ಟರ್ನಲ್ಲಿ ಮಾಡಿದ್ದಾರೆ ಇದರಲ್ಲಿ. ಇದು ಬಿಟ್ಟರೆ ಇನ್ನು ಬಾಕಿ ಹುಡುಗರೆಲ್ಲ ಒಂದಿಷ್ಟು ಹೊಸ ಹುಡುಗರನ್ನ ಹಾಕ್ಕೊಂಡು ನಾನು ಮಾಡಿದ್ದೀನಿ. ಆಮೇಲೆ ಕಾವ್ಯ ಅಂದ್ಬಿಟ್ಟು ಒಂದು ಹುಡುಗಿ ಹೀರೋಯಿನ್ ಕ್ಯಾರೆಕ್ಟ್ರು ಮಾಡಿರುವಂಥ ಹುಡುಗಿ, ಅವಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇನ್ನೂ ಒಂದಿಷ್ಟು ಸತೀಶ್ ಅಂದ್ಬಿಟ್ಟು, ಜಾನ್ ಅಂದ್ಬಿಟ್ಟು, ಹಿಂಗೆ ಎಲ್ಲ ಒಂದಿಷ್ಟು ಹೊಸ ಕ್ಯಾರೆಕ್ಟ್ರುಗಳು ಎಲ್ಲ ಮಾಡಿದ್ದಾರೆ. ಅವರು ಕೂಡ ಎಲ್ಲ ತುಂಬ ಚೆನ್ನಾಗಿ ನಾನು ಹೇಳ್ದ ಹಾಗೆ ಆ ಎಮೋಷನ್ಗಳನ್ನ ಪೋರ್ಟ್ರೇ ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ. ನನ್ನ ಮೂವಿ ನೋಡೋಕ್ಕೇ ತುಂಬ ಖುಷಿಯಾಗುತ್ತೆ. ಆ ಮಟ್ಟಿಗೆ ಎಲ್ಲರೂ ಇನ್ವಾಲ್ವ್ ಆಗಿ, ಟೆಕ್ನಿಷಿಯನ್ಗಳು, ಆರ್ಟಿಸ್ಟ್ಗಳು ಎಲ್ಲ ಇನ್ವಾಲ್ವ್ ಆಗಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಹಂಗಾಗಿ ನನಗೆ ಅಷ್ಟು ಏನು ದೊಡ್ಡ ಬರ್ಡನ್ ಅಂತ ನನಗೆ ಅನ್ನಿಸ್ಲಿಲ್ಲ. ಕಷ್ಟ ಇತ್ತು, ಅಫ್ಕೋರ್ಸ್, ಇಲ್ಲ ನಾವು ಅಂದ್ಕೊಂಡ ಟೈಮ್ಗೆ ಅದು ಡೆಡ್ಲೈನ್ಗೆ ರೀಚ್ ಆಗಲಿಲ್ಲ. ಆಮೇಲೆ ಒಂದು ಸ್ವಲ್ಪ ಫೈನಾನ್ಷಿಯಲಿ ತುಂಬ ಮಧ್ಯೆ ವೇರಿಯೇಷನ್ ಆಯಿತು. ಈ ಒಂದು ನನಗೆ ಔಟ್ಪುಟ್ಟು ಈಗ ನೋಡಿದಾಗ ನನಗೆ ತುಂಬ ಖುಷಿಯಾಗುತ್ತೆ. ಎನಿವೆ ಅದೆಲ್ಲ ಏನೋ ಇದ್ದಿದ್ದೆ, ಅದೆಲ್ಲ ಏನೂ ಮಾಡೋಕ್ಕಾಗಲ್ಲ ಸಿನಿಮಾ ಅಂದಮೇಲೆ. ಬಟ್ ಆದರೂ ಕೂಡ ಅಷ್ಟೆಲ್ಲ ತೊಂದರೆಗಳಿದ್ದರೂ ಕೂಡ ಈ ನಮ್ಮ ಟೆಕ್ನಿಷಿಯನ್ಗಳು, ಆರ್ಟಿಸ್ಟ್ಗಳು ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಈ ಆರ್ಟಿಸ್ಟ್ಗಳು ಒಂದು ಕಡೆ ಆದರೆ, ನಮ್ಮ ಟೆಕ್ನಿಷಿಯನ್ಗಳು ಕೂಡ ಒಂದು ಕಡೆ. ನಮ್ಮ ಕ್ಯಾಮ್ರಾಮನ್ ಆದಂಥ ನಮ್ಮ ರಾಮು ನರಳ್ಳಿ ಅವರು, ತರ್ಲೆ ವಿಲೇಜ್ ಮಾಡಿದ್ದವರು ಅವರೇ. ಆಮೇಲೆ ನಮ್ಮ ಸುಜಿತ್ ಜಿಗಣಿ ಅಂತ ಎಡಿಟರು. ಈಗ ಇನ್ನೂ ಮುಂದೆ ಬೇರೆ ಎಲ್ಲ ರೆಕಾರ್ಡಿಂಗು ಎಲ್ಲ ಮಾಡ್ತಾಯಿದ್ದಾರೆ. ಸೊ ಈ ಥರ ಟೆಕ್ನಿಷಿಯನ್ಗಳೆಲ್ಲ ಕೂಡ ಪಾಪ ಅವರು ತುಂಬ ಹಗಲು ರಾತ್ರಿ ಕಷ್ಟಪಟ್ಟು ನನ್ನ ಜೊತೆ ಇದ್ದು ಎಲ್ಲ ಥರನೂ ಸಪೋರ್ಟ್ ಮಾಡಿ ಸಾಥ್ ಕೊಟ್ಟು ಮಾಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ನನ್ನ ಹೃದಯಾಂತರಾಳದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಗರ್ ಚಿತ್ರ ಕಮರ್ಷಿಯಲ್ ಚಿತ್ರ ಅಂತ ತಾವು ಹೇಳಿದ್ದೀರಿ. ಈಗ ಎಸ್ ಸರ್, ಸುಮಾರು ಎಷ್ಟಾಗಿರ್ಬೋದು ಸರ್ ಬರ್ಮಾಡ? ಇದು ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ನಾವು ಮಾಡಿದ್ದೀವಿ. ಇದನ್ನೆಲ್ಲ ಏನಂದರೆ ಒಳ್ಳೊಳ್ಳೆ ಕ್ಯಾಮ್ರಾಗಳನ್ನೆಲ್ಲ ಹಾಕ್ಕೊಂಡಿದ್ದೀವಿ. ಹಾಗಾಗಿ ಎಲ್ಲ ಏನಂದರೆ ಇದೊಂದು 50-55 ಲ್ಯಾಕ್ ಬಜೆಟಲ್ಲಿದೆ. ಅಷ್ಟು ಬಜೆಟಲ್ಲಿ ಮಾಡಿದ್ದೀವಿ. ಬಟ್ ಇದು ಕೂಡ ನೋಡಿದ್ರೆ ನಿಮಗೆ ಹಾಗೆ ಅನಿಸಲ್ಲ, ಅದಕ್ಕಿಂತ ಇನ್ನೂ ಎಲ್ಲ ಜಾಸ್ತಿ ಮಾಡಿದ್ದಾರೆ ಇವರು, ಎಲ್ಲ 1-1.5 ಕೋಟಿ ಮಾಡಿದ್ದಾರೆ ಅಂತ ಅನಿಸೋದು ನಿಮಗೆ. ಆ ಮಟ್ಟದ ಕ್ಲಾರಿಟಿ, ಕ್ವಾಲಿಟಿ, ಕಂಟೆಂಟು ಆ ಮೂವಿನಲ್ಲಿದೆ. ಅದೇ ನಾನು ಮೊದಲೇ ಹೇಳಿದ ಹಾಗೆ 7 ಸಾಂಗ್ಗಳಿದೆ. ಅದರಲ್ಲಿ 3 ಬಂದು ಮೇಯ್ನ್ ಸಾಂಗ್ಗಳು, ಎಲ್ಲ ದೊಡ್ಡ ಸಿಂಗರ್ಸ್ಗಳು ಆಡಿದ್ದಾರೆ. ಇನ್ನು 4 ಥೀಮ್ ಟ್ರ್ಯಾಕ್ಗಳಿದೆ. ಆಲ್ರೆಡಿ ಸಾಂಗ್ಗಳು ಕೂಡ ಎಲ್ಲ ಒಳ್ಳೆ ರಿಯಾಕ್ಷನ್ಗಳು ಬಂದಿದೆ, ಒಳ್ಳೆ ರಿವ್ಯೂಸ್ ಬಂದಿದೆ, ತುಂಬ ಚೆನ್ನಾಗಿದೆ ಅಂತ. ಆಮೇಲೆ 3 ಫೈಟ್ಗಳಿದೆ. ಆಮೇಲೆ ಎಲ್ಲ ಇದರಲ್ಲೂ ಕೂಡ ಒಳ್ಳೊಳ್ಳೆ ಆ್ಯಕ್ಟ್ರುಗಳು, ತುಂಬ ಒಳ್ಳೊಳ್ಳೆ ಆ್ಯಕ್ಟ್ರುಗಳು ಆ್ಯಕ್ಟ್ ಮಾಡಿದ್ದಾರೆ. ಒಳ್ಳೊಳ್ಳೆ ಲೊಕೇಶನ್ಗಳಲ್ಲಿ ಶೂಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಇದು ಮೂವಿನೂ ಕೂಡ. ಆಮೇಲೆ ಕ್ಯಾಮ್ರಾ ವರ್ಕ್, ಇನ್ನು ಬೇರೆ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ನಮ್ಮ ಎಡಿಟಿಂಗು, CG, ಗ್ರಾಫಿಕ್ಸು, VFX ಎಲ್ಲ ವರ್ಕು ಕೂಡ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಇದನ್ನು ಒಂದ್ಸಲಿ ನೋಡಬೇಕು, ನಿಮಗೆ ಗೊತ್ತಾಗುತ್ತೆ ಹೇಗೆ ಅಂತ. ಸೊ ಹಂಗಾಗಿ ಇದರಲ್ಲೂ ನನಗೆ ತುಂಬ ಹೋಪ್ ಇದೆ ಈ ಮೂವಿ ಮೇಲೂ ಕೂಡ. ಅದೇ ನೋಡೋಣ, ಏನೋ ನಿಮ್ಮಂಥವರೆಲ್ಲ ನೋಡಿ ಅಭಿಮಾನಿಗಳು, ಪ್ರೇಕ್ಷಕರು, ಅಭಿಮಾನಿಗಳು, ಈಗಲೇ ಅಭಿಮಾನಿಗಳು ಅಂದರೆ ತಪ್ಪಾಗುತ್ತೆ, ನಾವು ಆ ಮಟ್ಟಿಗೇನು ಮಾಡಿಲ್ಲ. ಪ್ರೇಕ್ಷಕರು
ನೀವು ವೀಕ್ಷಕರು ಒಂದ್ಸಲಿ ನೋಡಿ ಪ್ರೋತ್ಸಾಹ ಮಾಡಿದ್ರೆ ನಾವು ಇನ್ನೂ ಏನೋ ಹೊಸದಾಗಿ ಇನ್ನೂ ನಾನು ಟ್ರೈ ಮಾಡ್ತೀನಿ. ಇನ್ನೊಂದಿಷ್ಟು ಅಡ್ವೆಂಚರಸ್ ಆಗಿ ಒಂದು ಹೊಸ ಕಥೆಗಳು ಬೇರೆ ಬೇರೆ ರೀತಿ ಮಾಡೋದಕ್ಕೆ ನನಗೆ ಅನುಕೂಲ ಆಗುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಒಂದ್ಸಲಿ ನೋಡಿ ನನಗೆ ಪ್ರೋತ್ಸಾಹ ಮಾಡಿ ಇಂಥ ಒಂದು ಹೊಸ ಹುಡುಗನ್ನ ದಯವಿಟ್ಟು ಬೆಳೆಸಿ ಅಂತ ನಾನು ಕೇಳ್ಕೊತೀನಿ. ಇದು ಒಂದು ಮೂವಿ ಮಾಡಿದ್ದೀನಿ ಅಂತ ಒಂದು ನಾನು ಓಕೆ ಕೇಳ್ಕೊತಾ ಇದ್ದೀನಿ, ಅದು ಸತ್ಯ. ಅದು ಜೊತೆಗೆ ಏನಪ್ಪ ಅಂತಂದರೆ ತುಂಬ ನೋಡಿ ಈ ಲೆವೆಲ್ಗೆ ಈ ಮೂವಿಗಳನ್ನ ಮಾಡೋಕ್ಕೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ನನಗೆ ಯಾವ್ದು ಬ್ಯಾಕ್ಗ್ರೌಂಡ್ ಇಲ್ಲ. ಇದು ಒಂದು ಮುಖ್ಯ ಕಾರಣ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋಕ್ಕೆ. ಏನಪ್ಪ ಅಂದರೆ ನನಗೆ ಯಾರು ದೊಡ್ಡ ಗಾಡ್ ಫಾದರ್ ಅಂತ ಗಾಡ್ ಮದರ್ ಅಂತ ಯಾರು ದೊಡ್ಡ ಬ್ಯಾಕಪ್ ಅಂತ ನನ್ನ ಹತ್ರ ಮನಿ ಪವರು ಮಸಲ್ ಪವರು ಈ ಥರದ್ದು ನಾನು ಇಟ್ಕೊಂಡು ನಾನೇನು ಬಂದಿಲ್ಲ. ಅಫ್ಕೋರ್ಸ್ ನಾನು ಅದು ಯಾವುದು ಸೀರಿಯಸ್ಲಿ ಇಲ್ಲ. ನನ್ನ ಪ್ಯೂರ್ ನನ್ನ ಟ್ಯಾಲೆಂಟಿಂದ ನನ್ನ ಶ್ರಮದಿಂದ ನಾನು ಈ ಸಿನಿಮಾಗಳನ್ನ ಮಾಡ್ತಾಯಿದ್ದೀನಿ. ಮೊದಲಿಂದನೂ ನಾನು ನೋಡಿ ಈಗ ನಾನು ಬಂದು 13 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು. 13 ವರ್ಷದಿಂದ ಜೀವನದಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ. ಎಲ್ಲ ಏಳು ಬೀಳುಗಳನ್ನು ನೋಡಿದ್ದೀನಿ. ಈ ಸಣ್ಣ ವಯಸ್ಸಿಗೆಲ್ಲ ತುಂಬ ದೊಡ್ಡ ಅನುಭವಗಳಾಗ್ಬಿಟ್ಟಿದೆ. ಸೊ ಹಂಗಾಗಿ ಇಲ್ಲಿ ತನಕ ನನಗೆ ಏನೇನು ಸುಖಗಳಿತ್ತು ಅದೆಲ್ಲನೂ ನಾನು ತ್ಯಾಗ ಮಾಡಿ ಸಿನಿಮಾನೇ ನನ್ನ ಸರ್ವಸ್ವ ಅಂದ್ಕೊಂಡು ಮುಳುಗ್ಬಿಟ್ಟಿದ್ದೆ. ಸೊ ಇನ್ಮೇಲಾದ್ರೂ ನನಗೆ ಒಂದಿಷ್ಟು ಏನಾದರೂ ಮನಸ್ಸಿಗೆ ತೃಪ್ತಿ ಆಗಬೇಕು ಜೀವನದಲ್ಲಿ, ಒಂದಿಷ್ಟು ಏನಾದ್ರು ಬೇರೆ ಥರ ಸುಖಗಳು ಅನುಭವಿಸ್ಬೇಕು ಅಂತ ಒಂದು ಬರುತ್ತಲ್ವ, ಯಾರ್ಯಾರಿಗೂ ಒಂದು ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ನೀವು ಒಂದ್ಸಲಿ ಈ ಮೂವಿಗಳನ್ನ ನೋಡಿ ಆಶೀರ್ವಾದ ಮಾಡಿದ್ರೆ ಏನೋ ನಿಮ್ಮ ದಯೆ, ಭಗವಂತನ ದಯೆ, ನಾನೊಂದಿಷ್ಟು ಮೇಲ್ಗಡೆ ಹೋಗಿ ನನ್ನ ಜೀವನನೂ ಸಾರ್ಥಕ ಆಗುತ್ತೆ. ಇಷ್ಟು ಕಷ್ಟಪಟ್ಟಿರೋದಕ್ಕೆಲ್ಲ ಈ ಜೀವನದಲ್ಲಿ ಒಂದು ಸಾರ್ಥಕತೆ ಸಿಗುತ್ತೆ, ಒಂದು ಬದುಕಿಗೆ ಒಂದು ಉನ್ನತಿ ಸಿಗುತ್ತೆ ಅನ್ನೋ ಒಂದು ದೂರದೃಷ್ಟಿ, ಒಂದು ಕಳಕಳಿಯಿಂದ ನಾನು ನಿಮ್ಮನ್ನು ಇನ್ನೂ ಕೇಳ್ಕೊತಾ ಇದ್ದೀನಿ. ಮೂವಿ ಮಾಡಿರೋದು ಬೇರೆ, ಕಷ್ಟಪಟ್ಟು ಮೂವಿ ಮಾಡಿದ್ದೀವಿ. ಜೊತೆಗೆ ನೀವು ಒಂದ್ಸಲಿ ನಮ್ಮ ಸ್ಥಿತಿನ ನೀವು ಒಂದ್ಸಲಿ ಯೋಚನೆ ಮಾಡಿ. ಯಾವ ಬ್ಯಾಕ್ಗ್ರೌಂಡು ಇಲ್ಲ, ಬಡತನದಿಂದ ಬಂದಿರೋ ಒಂದು ಕುಟುಂಬ. ಅವನೇ ಸ್ವತಃ ಓದಿದ್ದಾನೆ, ಬಂದಿದ್ದಾನೆ. ಎಷ್ಟೋ ಅವಮಾನಗಳು ಎಲ್ಲ ಆಗಿದೆ ಜೀವನದಲ್ಲಿ, ಎಲ್ಲ ಏಳು ಬೀಳುಗಳು ನೋವುಗಳು ಎಲ್ಲ ನೋಡಿದ್ದಾನೆ. ಅಷ್ಟೆಲ್ಲ ಕಷ್ಟಗಳು ಇದ್ದರೂ ಕೂಡ ಯಾವುದಕ್ಕೂ ಬಗ್ಗದೆ ಛಲವಾಗಿ ಸಿನಿಮಾ ಮಾಡ್ತಾಯಿದ್ದಾನಲ್ಲ, ಆತ್ಮವಿಶ್ವಾಸ ಇಟ್ಕೊಂಡು ಸಿನಿಮಾ ಮಾಡ್ತಾಯಿದ್ದಾನಲ್ಲ. ಆಮೇಲೆ ಇನ್ನೊಂದು ಫ್ಯೂಚರಲ್ಲಿ ಗ್ಯಾರಂಟಿ ಇಲ್ಲ, ಏನಾಗುತ್ತೋ ಏನೋ ಅನ್ನೋ ಒಂದು ಗ್ಯಾರಂಟಿ ಇಲ್ಲ. ಅವೆಲ್ಲ ಟೆನ್ಷನ್ಗಳು, ಆ ಉದ್ವೇಗಗಳು ಎಲ್ಲ ಇರುತ್ತಲ್ವ, ಅದನ್ನು ನೀವು ಯೋಚನೆ ಮಾಡಿ ಒಂದ್ಸಲಿ. ನಿಮಗೆ ಫೀಲ್ ಆಗುತ್ತೆ ಒಂದ್ಸಲಿ. ಈಗ ನಿಮ್ಮ ಮನೆಯಲ್ಲಿರುವಂಥರ ಯಾರೋ ಒಬ್ಬರು ಮೆಂಬರು, ನಿಮ್ಮ ಮಗನೋ ಅಣ್ಣನೋ ತಮ್ಮನೋ ಯಾರೇ ಆಗಿರ್ಬೋದು, ನೀವೇ ಯೋಚನೆ ಮಾಡಿ. ಅಂಥ ವ್ಯಕ್ತಿಗೆ ನೀವು ಸಮಾಜದಿಂದ ಏನು, ಸೊಸೈಟಿಲಿಂದ ಏನು ಸಪೋರ್ಟ್ ಸಿಕ್ಕಿರಲ್ಲ, ಮನೆಯಿಂದ ಏನು ಸಪೋರ್ಟ್ ಸಿಕ್ಕಿರಲ್ಲ, ಅವ್ನು ಹೆಂಗೆ ಬದುಕ್ತಾ ಇರ್ಬೋದು ನೀವು ಒಂದ್ಸಲಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಅದೇ ಥರ ನನ್ನನ್ನು ಒಂದು ತಿಳ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಒಬ್ಬ ಮೆಂಬರು ಅಂತ ತಿಳ್ಕೊಳ್ಳಿ, ಏನೋ ಅಣ್ಣನೋ ತಮ್ಮನೋ ಏನೋ ಅಂತ ತಿಳ್ಕೊಳ್ಳಿ, ಆಯಿತು. ಆ ದೃಷ್ಟಿ ಇಟ್ಕೊಂಡು ಒಂದ್ಸಲಿ ದಯವಿಟ್ಟು ನೋಡಿ, ನಿಮಗೆ ಅರ್ಥ ಆಗುತ್ತೆ ಎಷ್ಟು ಕಷ್ಟ ಸಿನಿಮಾ ಮಾಡೋದು, ಎಷ್ಟು ತುಂಬ ಕಷ್ಟ ಅಂತ. ಅದಕ್ಕೊಂದ್ಸಲಿ ನಾವು ಎಷ್ಟು ಹೇಳಿದ್ರೂ ಅರ್ಥ ಆಗಲ್ಲ, ಗೊತ್ತಾಗಲ್ಲ. ಅದು ಅನುಭವ ಸರಿಯಾಗಿ ಗೊತ್ತಿರುತ್ತೆ. ಸಿನಿಮಾ ಮಾಡೋದು ಎಷ್ಟು ತುಂಬ ಕಷ್ಟದ ಜಾಬು ಅಂತ. ಅದು ನಾನು ಬರೀ ಬಾಯಲ್ಲಿ ನಿಮಗೆ ಹೇಳಿದ್ರು ಅರ್ಥ ಆಗಲ್ಲ. ಅದು ಕೆಲವರಿಗೆ ಮಾಡಿದವ್ರಿಗೆ ಗೊತ್ತಾಗುತ್ತೆ. ಆಮೇಲೆ ಯಾರು ಸೂಕ್ಷ್ಮವಾದ ಮನಸ್ಥಿತಿ ಇರುತ್ತೋ ಅವ್ರಿಗೆ ಮಾತ್ರ ಅದು ಅರ್ಥ ಆಗುತ್ತೆ. ಸೊ ಹಾಗಾಗಿ ಒಂದ್ಸಲಿ ದಯವಿಟ್ಟು ನೋಡಿ, ನಮ್ಮ ಸಿನಿಮಾಗಳನ್ನ ಒಂದ್ಸಲಿ ಪ್ರೋತ್ಸಾಹಿಸಿ. ನನಗೆ ಇನ್ನೂ ಮುಂದೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ, ಉತ್ತೇಜನ ಸಿಗುತ್ತೆ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ನೀವು ರಂಗಾಯಣದಲ್ಲಿ ಟ್ರೈನಿಂಗ್ 1 ವರ್ಷ ಡಿಪ್ಲೊಮಾ ಕೋರ್ಸ್ ಮಾಡಿದ್ದೀರಾ. ಅದರಲ್ಲಿ ಎಲ್ಲ ರೀತಿಯ ನಿಮಗೆ ಟ್ರೈನಿಂಗ್ ಕೂಡ ಕೊಟ್ಟಿರ್ತಾರೆ. ಅದನ್ನು ಉಪಯೋಗಿಸ್ಕೊಂಡು ನೀವು ನಿಮ್ಮಲ್ಲಿ ಸಮಾಜದಲ್ಲಿ ಬರ್ತಕ್ಕಂಥ ಹಲವಾರು ದೃಷ್ಟಾಂತಗಳನ್ನು ತೆಗೆದುಕೊಂಡು ನಿಮ್ಮದಾಗಿರ್ತಕ್ಕಂಥ ಕಥೆ ಮಾಡಿ ಹೊಸ ಆಯಾಮದಲ್ಲಿ ನೀವು ಯೋಚನೆ ಮಾಡಿದ್ದೀರಾ. ನೀವು ಮಾತಾಡ್ತಾ ಇರೋದು ನೋಡಿದ್ರೆ ನಮಗೆ ಒಂಥರ ಕ್ಯೂರಿಯಾಸಿಟಿ ಬಿಲ್ಡಪ್ ಆಗುತ್ತೆ. ನಿಮ್ಮದು ಚಿತ್ರದಲ್ಲಿ ನಿಮ್ಮ ಆಲೋಚನೆಗಳ ಒಂದು ಪ್ರತಿರೂಪ ಕಾಣ್ಬೋದು ಅಂತ ಅನ್ನಿಸ್ತದೆ ನನಗೆ. ಎಲ್ಲೋ ನೋಡಿದ್ರೆ ಒಂದು ಹೊಸ ಆಶಾಕಿರಣ ಹುಡ್ತಾ ಇದೆ ಅಂತ ಅನ್ನಿಸ್ತದೆ ನಮಗೆ. ಹೊಸ ದೃಷ್ಟಿಯಲ್ಲಿ ನೋಡೋಂಥ ಒಂದು ವ್ಯಕ್ತಿ ಬಂದಿರೋ ಥರ ಕಾಣುತ್ತೆ. ಹೊಸ ದೃಷ್ಟಿಯ ಚಿತ್ರ ನಿರ್ಮಾಣ ಮಾಡೋಂಥ ವ್ಯಕ್ತಿ ಕಾಣುತ್ತೆ. ಈಗ ಎಲ್ಲರೂ ಬರೀ ಮಾಮೂಲು ಸಿನಿಮಾ ಮಾಡಿ ನೋಡಿದೆ, ಪ್ರೀತಿ ಪ್ರೇಮ ಲವ್ ಗಿವ್ ಬರೀ ಅದೇ ಸಿನಿಮಾ ಮಾಡ್ಕೊಂಡಿರ್ತಾರೆ. ಆದರೆ ನೀವು ಮಾತಾಡ್ತಾ ಇರೋದೇ ಬರೀ ಹೊಸ ದೃಷ್ಟಿಯಿಂದ ಮಾತಾಡ್ತಾ ಇದ್ದೀರಾ. ನಿಮ್ಮದಾಗಿರ್ತಕ್ಕಂಥ ಹೊಸ ಆಯಾಮ ಇದೆ. ಇದು ನಿಮಗೆ ಮುಂದಕ್ಕೆ ಒಳ್ಳೆ ಫ್ಯೂಚರ್ ಇದೆ ಅಂತ ಅನಿಸುತ್ತೆ ನನಗೆ. ನೀವು ದಯಮಾಡಿ ಎಲ್ಲ ಹೊಸ ಆಲೋಚನೆಗಳನ್ನು ನೀವು
ಕಾರ್ಯಗತ ಮಾಡೋಕ್ಕೆ ಪ್ರಯತ್ನ ಮಾಡಿ, ಹೊಸ ಹೊಸ ಕಥೆಗಳನ್ನು ಮಾಡಿ ಯುವ ಪೀಳಿಗೆಗೆ ಏನಿದೆ ಪ್ರೀತಿ ಪ್ರೇಮ ಬಿಟ್ಬಿಟ್ಟು ಬೇರೆ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ, ಜೀವನಕ್ಕೆ ಏನು ಅವಶ್ಯಕತೆ ಇದೆಯೋ ಅದ್ರ ಬಗ್ಗೆ ನೀವು ಚಿತ್ರಗಳನ್ನು ಮಾಡಿದ್ರೆ ಎಲ್ಲರಿಗೂ ಗಮನಕ್ಕೆ ಬರ್ಬೋದು. ಎಲ್ಲರೂ ಪ್ರೀತಿ ಪ್ರೇಮ ಬಿಟ್ಬಿಟ್ಟು ಜೀವನ ಕಡೆಗೆ ಗಮನ ಹರಿಸ್ಬೇಕು. ಫಸ್ಟ್ ಜೀವನ ಇದ್ದರೆ ಆಮೇಲೆ ಪ್ರೀತಿ ಪ್ರೇಮ ಇದ್ದೇ ಇರ್ತದೆ, ಅದು ಎಲ್ಲೋ ಹೋಗೋದಿಲ್ಲ ಅದು ಅನ್ನೋದೊಂದು ಚಿಂತನೆ ಬರೋ ಥರ ನೀವು ಮಾಡಬೇಕು. ಆ ದೃಷ್ಟಿನಲ್ಲಿ ಎಲ್ಲರೂ ಚಿಂತನೆ ಮಾಡೋ ಥರ ನೀವು ಚಿತ್ರಗಳನ್ನು ಮಾಡಬೇಕು. ಯಾವ ರೀತಿ ನಮ್ಮ ಪುಟ್ಟಣ್ಣ ಕಣಕಾಲ ಇರ್ಬೋದು, ಹಲವಾರು ಜನ ಒಳ್ಳೊಳ್ಳೆ ಸಿದ್ಧಲಿಂಗನ್ ಇರ್ಬೋದು, ಅಂತಂಥ ಒಳ್ಳೆಯ ಪ್ರತಿಭಾನ್ವಿತ ನಿರ್ದೇಶಕರು ಯಾವುದೇ ರೀತಿ ಮಸಾಲೆಗಳಿಲ್ಲದೇ ಅವರ ಚಿತ್ರಗಳನ್ನು ಮಾಡಿ ಅವರು ಸ್ಟಾರ್ ಡೈರೆಕ್ಟರ್ ಆಗಿದ್ದವರು. ತಾರಾ ವರ್ತಿಸಿರ್ತಕ್ಕಂಥ ಒಬ್ಬರು ಡೈರೆಕ್ಟರ್ ಆಗಿದ್ದರು. ಅಂಥದ್ದು ನಿಮ್ಮ ಲಕ್ಷಣಗಳು ನಿಮ್ಮಂತ ಕಾಣ್ತಾ ಇದೆ. ಅದರಂತ ದಯಮಾಡಿ ತಾವು ಇದನ್ನು ಈಗಲೇ ಬಿಡ್ದೇನೆ, ಎಷ್ಟೇ ಕಷ್ಟಪಟ್ಟು ಕೂಡ ನೀವು ನಿಮ್ಮ ಚಿಂತನೆಗಳನ್ನು ಬಿಡದೇನೆ ನೀವು ಒಳ್ಳೊಳ್ಳೆ ಆಲೋಚನೆಗಳನ್ನು, ಸಾಮಾಜಿಕ ಸಮಸ್ಯೆಗಳನ್ನು ಇಟ್ಕೊಂಡು ಸಿನಿಮಾ ಮಾಡಿ. ತಮಿಳಲ್ಲಿ ಕೆ ಬಾಲಚಂದ್ರ ಇರ್ಬೋದು, ಸುಮಾರು ಜನ ಅವರು ಸಾಮಾಜಿಕ ಸಮಸ್ಯೆಗಳನ್ನು ಸಿನಿಮಾ ಮಾಡಿದ್ರು. ಆ ಥರದ ನೀವು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ನ ಎಲ್ಲ ಪ್ರೇಕ್ಷಕರಿಗಳಿಗೂ ತುಂಬ ಧನ್ಯವಾದಗಳು. ಆಮೇಲೆ ಈ ಚಾನಲ್ಗೆ ದಯವಿಟ್ಟು ತಾವು ಸಬ್ಸ್ಕ್ರೈಬ್ ಆಗಲೇಬೇಕು ಅಂತ ನನ್ನ ಕೋರಿಕೆ. ಯಾಕಪ್ಪ ಅಂದರೆ ನೋಡಿ, ನನಗೆ ತುಂಬ ಖುಷಿಯಾಯಿತು. ನಮ್ಮ ಆದಿತ್ಯ ಲೋಕೇಶ್ ಸರ್ ಅವರು ನಮ್ಮಂಥ ಹುಡುಗರನ್ನ, ಒಂದಿಷ್ಟು ಹೊಸ ಪ್ರತಿಭೆಗಳನ್ನ, ಕಲಾವಿದರನ್ನು, ತಂತ್ರಜ್ಞರನ್ನು ಗುಡ್ಡೆ ಹಾಕ್ಕೊಂಡು ಅವರಿಗೆ ಒಂದು ವೇದಿಕೆನ ಅವರು ಮಾಡಿಕೊಡ್ತಾಯಿದ್ದಾರೆ. ಹಿಂಗೆ ನೋಡಿ ಮಾತಾಡಿಸಿ ಅವರಲ್ಲಿ ಏನಿದೆ, ಏನು ಪ್ರತಿಭೆ ಇದೆ ಅದನ್ನೆಲ್ಲ ಹೊರಗಡೆ ಹಾಕುವಂಥ ಅವರು ಒಂದು ಜನರಿಗೆ ಪರಿಚಯ ಮಾಡುವಂಥ ಒಂದು ಕೆಲಸನ ಮಾಡ್ತಾಯಿದ್ದಾರೆ ಅವರು. ನಿಜವಾಗ್ಲೂ ಇದು ನನಗೆ ತುಂಬ ಖುಷಿ ಕೊಟ್ಟಿದೆ. ಸೊ ಹಾಗಾಗಿ ಅವರ ಶ್ರಮಕ್ಕೆ ಏನಾದ್ರು ಒಂದು ಪ್ರತಿಫಲ ಬೇಕು. ಸೊ ಹಂಗಾಗಿ ದಯವಿಟ್ಟು ತಾವು ಸಬ್ಸ್ಕ್ರೈಬ್ ಆಗಿ, ಇನ್ನೂ ಒಂದಿಷ್ಟು ಜನ ಎಲ್ಲರೂ ನೋಡಿ ಅವರಿಗೆ ಸಪೋರ್ಟ್ ಮಾಡಿ. ನೀವು ಕೂಡ ಇಂಡೈರೆಕ್ಟಾಗಿ ಒಂದು ಸಪೋರ್ಟ್, ಹೊಸ ಪ್ರತಿಭಾವಂತರಿಗೆ ಸಪೋರ್ಟ್ ಮಾಡೋದಾಗುತ್ತೆ. ಅವರು ಎಷ್ಟು ಸಪೋರ್ಟ್ ಮಾಡ್ತಾಯಿದ್ದಾರೆ, ಅವ್ರಿಗೂ ಕೂಡ ನೀವು ಸಪೋರ್ಟ್ ಮಾಡೋದಾಗುತ್ತೆ. ಸೊ ಹಾಗಾಗಿ ಇದು ತುಂಬ ಒಳ್ಳೆಯ ಪ್ರಯತ್ನ. ಈ ಒಳ್ಳೆಯ ಪ್ರಯತ್ನಕ್ಕೆ ನಿಮ್ಮೆಲ್ಲ ಬೆಂಬಲ ಬೇಕೇ ಬೇಕು. ಆ ಬೆಂಬಲ ಬೇಕು ಅಂದರೆ ದಯವಿಟ್ಟು ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ಎಪಿಸೋಡ್ಗಳನ್ನು ನೀವು ನೋಡಬೇಕು. ನಮ್ಮ ಕಲಾವಿದರು, ತಂತ್ರಜ್ಞರ ಕಷ್ಟಗಳನ್ನ ನೀವು ಅರ್ಥ ಮಾಡ್ಕೊಬೇಕು. ನಿಮ್ಮ ಕೈಲಾದಷ್ಟು ಉತ್ತೇಜನ, ಪ್ರೋತ್ಸಾಹವನ್ನು ನೀವು ಕೊಡಬೇಕು ಅನ್ನೋದು ನನ್ನ ಕೋರಿಕೆ. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೆಲ್ಲರೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಅಲ್ಲಿರೋ ವಿಡಿಯೋಸ್ಗಳನ್ನ ನೋಡಿ ನಿಮ್ಮ ಪರಿಚಿತರಿಗೆ ನೀವು ಅದನ್ನ ಹಂಚಿ. ಯಾಕೆಂದ್ರೆ ಅವರು ಇಂತಹ ಉತ್ತಮ ಕಾರ್ಯಕ್ರಮಗಳನ್ನ ಇನ್ನು ಮುಂದೆ ಕೊಡ್ತಾ ಹೋಗ್ತಾರೆ. ಆ ಕಾರ್ಯಕ್ರಮದ ಜೊತೆಗೆ ಹಲವು ಕಿರುಚಿತ್ರಗಳನ್ನು ನಿರ್ದೇಶನ ಮಾಡಿ ಪ್ರಸಾರ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮಂತಹ ಕಲಾವಿದರ ಪರಿಚಯ ಕೂಡ ಅವ್ರು ಮಾಡ್ಕೊಡ್ತಿದ್ದಾರೆ. ಅಲ್ಲದೆ ಇಂಟರ್ವ್ಯೂಸ್ ಮಾಡ್ತಾರೆ ಮತ್ತು ಅನೇಕ ಸಾಕ್ಷ್ಯಚಿತ್ರಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಹಾಗಾಗಿ ನೀವೆಲ್ಲ ದಯವಿಟ್ಟು ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಅವ್ರಿಗೆ ಎನ್ಕರೇಜ್ ಮಾಡಬೇಕು ಅಂತ ನಾನು ಮತ್ತೊಮ್ಮೆ ಪ್ರಾರ್ಥಿಸ್ಕೊಳ್ತೇನೆ. ಸಬ್ಸ್ಕ್ರೈಬ್ ಮಾಡ್ತೀರಲ್ವಾ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್?